Hello guys, welcome back to my YouTube channel. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನಿಲ್ಲಿ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಪಿಕ್ ಅ ಕಾರ್ಡ್ ಕ್ವೆಶನ್ಸ್ ಮೇಲೆ ವಿಡಿಯೋ ಮಾಡ್ತೀನಿ. ಮೋಸ್ಟ್ ಆಫ್ ದ ಕಂಟೆಂಟ್ಸ್ ನೀವು ಸಜೆಸ್ಟ್ ಮಾಡಿರೋದೇ ಆಗಿರುತ್ತೆ. ಓಕೆ, ಯಾರೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಕ್ವೆಶನ್ ಮೇಲೆ ರೀಡಿಂಗ್ ಮಾಡಿ ಅಂತ ಎಲ್ಲ ಹೇಳಿರ್ತೀರ ಅಲ್ವಾ, ಸೊ ಆ ಕ್ವೆಶನ್ ಮೇಲೆ ಮಾಡಿರ್ತೀನಿ. ಓಕೆ, ಸೊ ಇವಾಗಲೇ ನಿಮ್ಮ ಕ್ವೆಶನ್ಸ್ ನ ಡ್ರಾಪ್ ಮಾಡಿ, ಸೊ ದಟ್ ನೆಕ್ಸ್ಟ್ ಟೈಮ್ ವಿಡಿಯೋ ನೀವು ಸಜೆಸ್ಟ್ ಮಾಡೋ ಟಾಪಿಕ್ ಮೇಲೆ ಮಾಡಿರ್ತೀನಿ ಡೆಫಿನೆಟ್ಲಿ. ಅಂಡ್ ನೀವು ಅದನ್ನ ಪರ್ಸನಲೈಸ್ಡ್ ರೀಡಿಂಗ್ ತರನು ತಗೋಬಹುದು ಅಲ್ವಾ. ಸೊ ಅದಕ್ಕೋಸ್ಕರ ಎಸ್ ಗೈಸ್, ಆಲ್ರೆಡಿ ತಮ್ನೇಲ್ ಅಲ್ಲಿ ನೋಡಿರ್ತಾರೆ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ಥರ್ಡ್ ಪರ್ಸನ್ ಸಿಚುವೇಶನ್. ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಕಮೆಂಟ್ ಸೆಕ್ಷನ್ ನೋಡಿದ್ರೆ ಲಾಸ್ಟ್ ಫ್ಯೂ ವಿಡಿಯೋಸ್ಗೆ ಮೋಸ್ಟ್ ಆಫ್ ಯು ಗೈಸ್ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆನೇ ಕೇಳಿದ್ರಿ, ಇದ್ರ ಮೇಲೆನೆ ವಿಡಿಯೋ ಮಾಡಿ ಅಂತ. ಸೊ ಎಸ್, ಇವಾಗ ನಾನು ಅದೇ ಟಾಪಿಕ್ ತಗೊಂಡ್ ಬರ್ತಾ ಇದ್ದೀನಿ. ಡೆಫಿನೆಟ್ಲಿ ನೆಗ್ಲೆಕ್ಟ್ ಮಾಡಲ್ಲ, ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಬಟ್ ಡೆಫಿನೆಟ್ಲಿ ನೀವು ನಿಮ್ಮ ಕಮೆಂಟ್ಸ್, ನಿಮ್ಮ ಫೀಡ್ಬ್ಯಾಕ್ ಡೆಫಿನೆಟ್ಲಿ ನೆಗ್ಲೆಕ್ಟ್ ಮಾಡಲ್ಲ ನಾನು. ಓಕೆ, ಸೊ ಗೈಸ್, ಎಸ್, ಈ ಒಂದು ಕಂಟೆಂಟ್ ಅಲ್ಲೂ ನಿಮಗೆ 2 ಆಪ್ಷನ್ಸ್ ಬರುತ್ತೆ. ಅದಕ್ಕೂ ಮುಂಚೆ ಏನೆಲ್ಲ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ಅಂದ್ರೆ, ಒನ್ ಥಿಂಗ್, ಡಸಂಟ್ ಮ್ಯಾಟರ್ ನೀವು ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿ ಇರ್ತಿರೋ, ಅಂದ್ರೆ ಇಬ್ರು ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ಒಂದು ಥರ್ಡ್ ಪರ್ಸನ್ ಆಗಿರ್ತಾರ, ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾರೋ ಥರ್ಡ್ ಪರ್ಸನ್ ಬಂದಿರ್ತಾರ, ಡಸಂಟ್ ಮ್ಯಾಟರ್. ಬಿಕಾಸ್ ಇಲ್ಲಿ ನಾವ್ ಏನ್ ಚೆಕ್ ಮಾಡ್ತಾ ಏನ್ ಮಾಡ್ತೀವಿ ಅಂದ್ರೆ, ನಿಮ್ಮ ಎನರ್ಜಿ ಫಸ್ಟ್, ನಿಮ್ಮ ಪಾರ್ಟ್ನರ್ ಮೇಲೆ ಏನ್ ಫೀಲಿಂಗ್ಸ್ ಇದೆ, ಆಮೇಲೆ ಈ ಒಂದು ಸಿಚುವೇಶನ್ ಅಲ್ಲಿ ಯಾವ ರೋಲ್ ನ ನೀವು ಪ್ಲೇ ಮಾಡ್ತಾ ಇದ್ದೀರಾ, ಅಂಡ್ ನಿಮ್ಮ ಡಿಸೈರ್ ಏನು, ಅಂದ್ರೆ ಈ ಒಂದು ಕನೆಕ್ಷನ್ ಇಂದ ಎಕ್ಸಾಕ್ಟ್ಲಿ ಏನ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಇಷ್ಟು ನೋಡೋಣ. ಆಮೇಲೆ ನಿಮ್ಮ ಪಾರ್ಟ್ನರ್ ಅವರ ಟ್ರೂ ಫೀಲಿಂಗ್ಸ್ ಏನು ನಿಮ್ ಮೇಲೆ, ಥರ್ಡ್ ಪರ್ಸನ್ ಅಥವಾ ಇನ್ನೊಬ್ರು ಪರ್ಸನ್ ಏನಿದ್ದಾರೆ ಅವ್ರ ಮೇಲೆ ಏನಿದೆ ಅವರ ಫೀಲಿಂಗ್ಸ್, ನಿಮ್ಗಿಂತ ಸ್ಟ್ರಾಂಗ್ ಆಗಿದೆಯಾ ಏನು ಅಂತ. ಅಂಡ್ ದೆನ್ ಏನ್ ಸ್ಟ್ರಗಲ್ ಮಾಡ್ತಾ ಇದಾರೆ ಇಂಟರ್ನಲ್ಲಿ, ಏನಾದ್ರೂ ಒಂಥರ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಅಲ್ಲಿ ಅವ್ರು ಹೋಗ್ತಾ ಇದ್ರೆ ಏನದು. ಅಂಡ್ ದೆನ್ ಥರ್ಡ್ ಪಾರ್ಟಿ ಬಗ್ಗೆ ನೋಡೋಣ, ಅವರು ನಿಮ್ಮ ಪಾರ್ಟ್ನರ್ ಬಗ್ಗೆ ಏನ್ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಅಂತ, ಅವರ ಇಂಟೆನ್ಷನ್ ಏನು ನಿಮ್ಮ ಪಾರ್ಟ್ನರ್ ಮೇಲೆ, ಅಂಡ್ ಅವರಿಬ್ಬರ ಬಾಂಡಿಂಗ್ ಗೆ ಫ್ಯೂಚರ್ ಇದೆಯಾ. ಸೊ ಇಷ್ಟು ನೋಡ್ಬಿಟ್ಟು ಫೈನಲ್ ಆಗಿ ಒಂದು ಮೆಸೇಜ್ ನ ಪುಲ್ ಮಾಡೋಣ. ಲವರ್ ಒರಾಕಲ್ ಮೆಸೇಜ್ ಅಂದ್ರೆ, ನಿಮ್ಮ ಪರ್ಸನ್ ನಿಮಗೆ ಯಾವ್ದಾದ್ರು ಒಂದಷ್ಟು ಮೆಸೇಜ್ ನ ಮುಂಚೆ ಹೇಳ್ಬೇಕಂತ ಇಷ್ಟ ಇತ್ತು, ಬಟ್ ಅದ್ ಹೇಳಕ್ ಆಗಿರಲ್ಲ ಅಲ್ವಾ, ಆ ಒಂದು ಮೆಸೇಜ್ ಏನದು ಅಂತ ನೋಡೋಣ. ಇಷ್ಟನ್ನ ನಾವು ಈ ಒಂದು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದೀವಿ ಗೈಸ್. ಸೊ ಇವಾಗ ಆಪ್ಷನ್ಸ್ ಕೊಡೋಣ. ಆಪ್ಷನ್ಸ್ ಹೋಗೋದಕ್ಕೂ ಮುಂಚೆ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ಇವಾಗ ಕೋರ್ಸ್ ಫೀ ಕಡಿಮೆ ಆಗಿದೆ. ಓಕೆ, ಸೊ ಯು ಕ್ಯಾನ್ ಜಸ್ಟ್ ಡ್ರಾಪ್ ಮೆಸೇಜ್, ನಾನು ಹೇಳ್ತೀನಿ ಇಷ್ಟಕ್ಕೆ ಬಂದಿದೆ ಏನು ಅಂತ. ಅಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಲೈಫಲ್ಲಿ ಅನ್ಸಿದ್ರೆ, ಎಟ್ ಎನಿ ಮೂಮೆಂಟ್ ನೀವು 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರೆ ಆಯ್ತು. ಓಕೆ ಗೈಸ್, ಇವಾಗ ನಾನು ನಿಮಗೆ ಸಮಥಿಂಗ್ ಸ್ಪೆಷಲ್ ಕಲರ್ನ ಚೂಸ್ ಮಾಡಕ್ ಕೊಡ್ತಾ ಇದ್ದೀನಿ. ಆಪ್ಷನ್ಸ್ ನಿಮ್ಮ ಮುಂದೆ ಬರುತ್ತೆ. ಸೊ ಇದ್ರಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಆಬ್ವಿಯಸ್ಲಿ ಕೇಳ್ತಾ ಇದ್ದೀರಾ, ಆಲ್ರೆಡಿ 2 ಆಪ್ಷನ್ ಬಂದಿದೆ, ಅವರ ಫೇವ್ರೆಟ್ ಕಲರ್ನ ಚೂಸ್ ಮಾಡಬೇಕು. ಓಕೆ, ಅವರ ಫೇವ್ರೆಟ್ ಕಲರ್ ಇಲ್ಲಿ ಇಲ್ಲ ಅಂದ್ರೆ ಐ ಡೋಂಟ್ ನೋ, ಬಟ್ ಇರೋದು ಲಿಮಿಟೆಡ್ ಆಪ್ಷನ್ಸ್. ಓಕೆ, ಈ ಒಂದು ಆಪ್ಷನ್ಸ್ ಅಲ್ಲಿ ಮೇ ಬಿ ಅವ್ರು ಈ ಒಂದು ಕಲರ್ ಬಟ್ಟೆ ಪದೇ ಪದೇ ಹಾಕೋಬಹುದು, ಅಥವಾ ನೀವು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಆದಾಗ ಅವ್ರನ್ನ ನೋಡಿದಾಗ ಈ ಬಟ್ಟೆ ಹಾಕಿರ್ಬೋದು. ಸೊ ಸಮಥಿಂಗ್ ಈ ಒಂದು ಕಲರ್ ಸ್ಟ್ಯಾಂಡ್ ಔಟ್ ಆಗುತ್ತೆ ಓವರ್ ಆಲ್ ನಿಮ್ಮ ಜರ್ನಿಲಿ, ಆಲ್ರೈಟ್, ನಿಮ್ಮಿಬ್ರು ಜರ್ನಿಲಿ. ಸೊ ಕಲರ್ ಆಪ್ಷನ್ ನೀವು ಚೂಸ್ ಮಾಡ್ಕೊಬಹುದು. ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಟೈಮ್ ಸ್ಟಾಂಪ್ಸ್ ಕೊಟ್ಟಿದ್ದೀನಿ ನಾನು, ನೀವು ಡೈರೆಕ್ಟ್ ಆಗಿ ಹೋಗ್ಬೋದು. ಅಂಡ್ ಪಾಸ್ ಮಾಡ್ಕೊಳ್ಳಿ, ಟೈಮ್ ತಗೊಳ್ಳಿ, ಥಿಂಕ್ ಮಾಡಿ ಯಾವ ಕಲರ್ ರಿಲೇಟ್ ಆಗುತ್ತೆ ಅಂತ. ಸಮಥಿಂಗ್ ಕ್ರಿಯೇಟಿವ್ ಆಗಿ ಕೊಟ್ಟಿದ್ದೀನಿ, ಸೊ ದಟ್ ನಿಮಗೂ ಚೂಸ್ ಮಾಡೋದಕ್ಕೆ ಈಸಿ ಆಗಲಿ ಅಂತ. ಸೊ ಎಸ್ ಗೈಸ್, ಇವಾಗ ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಹೆಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಆರ್ ಫಸ್ಟ್ ಗ್ರೂಪ್ಗೆ ಬಿಲಾಂಗ್ ಆಗ್ತೀರಾ, ಫಸ್ಟ್ ಇಷ್ಟು ಕಲರ್ಸ್ ಅಲ್ಲಿ ನಿಮಗೆ ಹೈಲೈಟ್ ಆಗಿ ಕಾಣಿಸಿ ಫಸ್ಟ್ ಗ್ರೂಪ್ ನ ಚೂಸ್ ಮಾಡಬೇಕು ಅಂತ ಅನ್ಸಿದ್ರೆ ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ಏನೆಲ್ಲ ನಿಮಗೆ ಮೆಸೇಜಸ್ ಇದೆ ಅಂತ ನೋಡೋಣ. ಚೆನ್ನಾಗಿ ಶಫಲ್ ಮಾಡ್ಕೊಳ್ಳೋಣ. ಅದ್ರ ಒಳಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಅಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಸಾಕು.
ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ನಮ್ಮ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಏನಾದ್ರು ಮಾಡ್ಕೋಬೇಕು ನೀವು ಕೂಡ, ಅಂಡ್ ಕೋರ್ಸ್ ಕಾಸ್ಟ್ ಕಡಿಮೆ ಆಗಿದೆ. ಸೊ ಜಸ್ಟ್ ಲೆಟಿಂಗ್ ಯು ಗೈಸ್ ನೋ ಅಷ್ಟೇ. ಓಕೆ, ಫಸ್ಟ್ ಥಿಂಗ್ ನಿಮ್ಮ ಎನರ್ಜಿ ನೋಡೋಣ. ಓಕೆ, ನೀವ್ ಆಕ್ಚುಲಿ ಏನ್ ಫೀಲ್ ಮಾಡ್ತಾ ಇದ್ದೀರಾ ಸಿಚುವೇಶನ್ ಬಗ್ಗೆ, ನಿಮ್ಮ ಒಂದು ಎನರ್ಜಿ ಹೆಂಗಿದೆ ನೋಡೋಣ. ಫಾರ್ ಗ್ರೂಪ್ 1 2 ಬಂದಿದೆ. ಐ ಗೆಸ್ ಐಲ್ ಗೋ ವಿತ್ ದ ಫಸ್ಟ್ ಕಾರ್ಡ್. ಜಸ್ಟಿಸ್ ಬಂದಿದೆ. ಈ ಒಂದು ಸಿಚುವೇಶನ್ ಅಲ್ಲಿ ನಿಮ್ಮ ಡೈನಾಮಿಕ್, ನಿಮ್ಮ ಒಂದು ಎನರ್ಜಿ ಏನಿದೆ ನೋಡೋಣ. ದೇರ್ ಈಸ್ 6 ಆಫ್ ಪೆಂಟಿಕಲ್ಸ್ ಬಂದಿದೆ, ಹಿಂಗಿರ್ಲಿ. ಅಂಡ್ ದೆನ್ ವಾಟ್ ಯು ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಕನೆಕ್ಷನ್ ಬಂದಿದೆ, ಸ್ಟ್ರೆಂತ್. ಓಕೆ, ಸೊ ಐ ಗೆಸ್ ಗ್ರೂಪ್ 1 ಏನಿಲ್ಲಿ ನೋಡ್ತಾ ಇದ್ದೀರಾ, ತುಂಬಾ ಜನ ನಿಮಗೊಂದು ಬ್ರೇಕ್ ಬೇಕು ಅನ್ನೋದೊಂದು ಥಾಟ್ಸ್ ಅಲ್ಲಿ ಇದೆ ಅನ್ನೋದನ್ನ ನೋಡ್ತಾ ಇದೀನಿ. ಅಥವಾ ಅಟ್ ಲೀಸ್ಟ್ ಈ ಒಂದು ರಿಲೇಶನ್ಶಿಪ್ ಇಂದ ಒಂದು ಸ್ಮಾಲ್ ಬ್ರೇಕ್ ಆಗಿರ್ಬೋದು, ಒಂದು ಲಾಂಗ್ ಟರ್ಮ್ ಬ್ರೇಕ್ ಆಗಿರ್ಬೋದು. ಬಟ್ ನೀವೊಂದು ಬ್ರೇಕ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಸ್ವಲ್ಪ ನಿಮ್ ಪಾರ್ಟ್ನರ್ ಇಂದ ದೂರ ಹೋಗಕ್ ಇಷ್ಟಪಡ್ತೀರಾ. ಸ್ವಲ್ಪ ಡಿಟ್ಯಾಚ್ ಆಗೋಣ, ಎಮೋಷನಲಿ ಡಿಟ್ಯಾಚ್ ಆಗೋಣ ಅಂತ ಇರ್ಬೋದು. ಸ್ವಲ್ಪ ಲೈಕ್ ನನ್ನ ಥಾಟ್ ಫುಲ್ ಈ ಕನೆಕ್ಷನ್ ಮೇಲೆ ಹೋಗ್ತಾ ಇದೆ, ಈ ರಿಲೇಶನ್ಶಿಪ್ ಮೇಲೆನೆ ಒಂದಷ್ಟು ಯೋಚನೆಗಳಿದೆ ನನಗೆ. ಬಟ್ ನಾನು ಸ್ವಲ್ಪ ನಾನು ಡಿಸ್ಟ್ರಾಕ್ಟ್ ಆಗೋಣ, ಸ್ವಲ್ಪ ನಾನು ನನ್ನ ಬಗ್ಗೆನೇ ಯೋಚನೆ ಮಾಡ್ಕೊಳ್ಳೋಣ, ಸ್ವಲ್ಪ ನನ್ನ ಥಾಟ್ಸ್, ನನ್ನ ಒಂದು ಸೆಲ್ಫ್ ಕೇರ್ ಬಗ್ಗೆ ಹೋಗ್ಲಿ, ಹಿಂಗೆಲ್ಲ ಒಂದಷ್ಟು ಯೋಚನೆಗಳು ನಿಮ್ಮ ಮನಸ್ಸಲ್ಲಿದೆ. ಒಂದು ಬ್ರೇಕ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಅಥವಾ ಐ ಗೆಸ್ ಮೋಸ್ಟ್ ಆಫ್ ಯು ಪೀಪಲ್, ತುಂಬಾ ಜನ ಗ್ರೂಪ್ 1 ಏನಿದ್ದೀರಾ, ಮೇ ಬಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಅನ್ಸುತ್ತೆ. ಮಾತಾಡಿಸ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ ಜೊತೆ. ಅವ್ರು ಅವಾಯ್ಡ್ ಮಾಡ್ತಾ ಇದಾರೆ ಅನ್ನೋದ್ಕಿಂತ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ ಈ ಪರ್ಸನ್ ನ. ಮೇನ್ ಆಗಿ ನಿಮಗ್ ಫೀಲ್ ಆಗ್ತಾ ಇದೆ, ಲೈಕ್ ನನ್ ಯಾವ್ದೇ ರೀತಿಯಾದ ಎನರ್ಜಿನ ಇನ್ವೆಸ್ಟ್ ಮಾಡಕ್ ಇಷ್ಟ ಆಗ್ತಾ ಇಲ್ಲ ಅನ್ನೋದೊಂದು ಫೀಲ್ ಆಗ್ತಾ ಇದೆ. ಬಟ್ ಸ್ಟಿಲ್ ನಿಮ್ಮ ಪಾರ್ಟ್ನರ್ಗೆ ಒಂಥರ ಪ್ರಾಕ್ಟಿಕಲಿ ಹೆಲ್ಪ್ ಮಾಡ್ತಾ ಇದ್ದೀರಾ. ಅಂದ್ರೆ ಎಷ್ಟೇ ದೂರ ಇದ್ರು, ಎಷ್ಟೇ ಮನಸ್ತಾಪ ಬಂದ್ರು, ಎಷ್ಟೇ ಅಪ್ಸ್ ಅಂಡ್ ಡೌನ್ಸ್ ಆದ್ರೂ ಒಂದ್ ಸಪೋರ್ಟ್ ಅಂತ ಬಂದ್ರೆ ಡೆಫಿನೆಟ್ಲಿ ನೀವು ಅವ್ರನ್ನ ಚೂಸ್ ಮಾಡ್ತೀರಾ. ಅಥವಾ ಅವ್ರಿಗೆ ಏನೋ ಒಂದು ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಆಯ್ತು, ಒಂದ್ ಸಪೋರ್ಟ್ ಬೇಕು ಒಬ್ರದು ಅಂದಾಗ ಅವ್ರು ನಿಮ್ಮ ಹತ್ರನೇ ಬರ್ತಾರೆ. ಸೊ ಇಟ್ಸ್ ಮೋರ್ ಲೈಕ್ ಏನೋ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಏನೋ ಒಂದು ಸಣ್ಣ ಅಡೆತಡೆ ಆಗಿರ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ಸಪೋರ್ಟ್ ಅಂತ ಬಂದಾಗ ಒಂಥರ ಪ್ರೊಟೆಕ್ಷನ್, ಫಿಸಿಕಲಿ ಪ್ರೊಟೆಕ್ಷನ್ ಅಥವಾ ಒಂಥರ ಸೆಕ್ಯೂರ್ ಫೀಲ್ ಮಾಡೋದು ನಿಮ್ಮನ್ನೇ. ಲೈಕ್ ನೀವು ಅಷ್ಟೇ, ಈ ಪರ್ಸನ್ ಅಂತ ಬಂದ್ರೆ ಒಂಥರ ಸೆಕ್ಯೂರ್ ಫೀಲ್ ಆಗತ್ತೆ ನಿಮಗೆ. ಆ ಪರ್ಸನ್ಗೂ ಅಷ್ಟೇ, ಯಾರು ನನ್ನ ಅರ್ಥ ಮಾಡ್ಕೊಂತಿಲ್ವಲ್ಲ, ಯಾರು ನನ್ನ ಎಮೋಷನ್ಸ್ ನ ಅರ್ಥ ಮಾಡ್ಕೊಂತಿಲ್ವಲ್ಲ, ಹಂಗೆಲ್ಲ ಅನ್ನಿಸ್ದಾಗ ಅವರಿಗೆ ನೆನಪಾಗೋದು ನೀವೇನೆ. ಓಕೆ, ಸೊ ಗ್ರೂಪ್ 1 ಏನ್ ನೋಡ್ತಾ ಇದೀನಿ ಅಂದ್ರೆ, ನೀವು ಇನ್ ಕೇಸ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರೆ ಒನ್ ಆರ್ ದಿ ಅದರ್ ವೇ ಅಲ್ಲಿ ಡಿಪೆಂಡೆಂಟ್ ಆಗಿದ್ದೀರಾ ನೀವು. ಅದು ಎಮೋಷನಲಿ ಆಗಿರ್ಬೋದು, ಫಿನಾನ್ಷಿಯಲಿ ಆಗಿರ್ಬೋದು. ಬಿಕಾಸ್ ಒನ್ ಪಾಯಿಂಟ್ ಅಲ್ಲಿ ಅವ್ರ ಕಷ್ಟದಲ್ಲಿದ್ದಾಗ ನೀವು ಹೆಲ್ಪ್ ಮಾಡಿದೀರಾ. ಒನ್ ಪಾಯಿಂಟ್ ಅಲ್ಲಿ ನೀವು ಕಷ್ಟದಲ್ಲಿದ್ದಾಗ, ನಿಮ್ಮ ಲೈಫ್ ಅಲ್ಲಿ ಬ್ಯಾಲೆನ್ಸ್ ತಪ್ಪಿದಾಗ ಮೇ ಬಿ ಅವರು ಹೆಲ್ಪ್ ಮಾಡಿದ್ದಾರೆ. ಸೊ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಒಬ್ರಿಗೊಬ್ರು ಸ್ಟಿಕ್ ಆನ್ ಆಗಿ ನಿಂತ್ಕೊಂಡಿದ್ದೀರಾ. ಸೊ ಐ ಗೆಸ್ ಆ ಒಂದು ಸಪೋರ್ಟಿವ್ ನೇಚರ್ ಇನ್ನೂ ನಿಮ್ಮಿಬ್ರಲ್ಲಿ ಇದೆ. ಅಂದ್ರೆ ಇದು ಹೆಂಗಂತಂದ್ರೆ, ಏನೇ ಕಷ್ಟ ಸುಖ ಏನೇ ಆಗಿರ್ಬೋದು, ಏನೇ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಆಗಿರ್ಬೋದು, ಬಟ್ ಕಷ್ಟ ಅಂತ ಬಂದಾಗ ಮೇ ಬಿ ಒಬ್ರಿಗೊಬ್ರಿಗೆ ಇರ್ತೀರಾ, ಸಹಾಯ ಮಾಡ್ತೀರಾ, ಆಸ್ ಎ ಮೆಂಟಲಿ ಸಪೋರ್ಟ್, ಎಮೋಷನಲ್ ಸಪೋರ್ಟ್ ಆಗಿ ನಿಂತ್ಕೊಂತೀರಾ. ಸೊ ಈ ತರ ಒಂದು ಡೈನಾಮಿಕ್ ನಿಮ್ ಇಬ್ರಲ್ಲಿ ಇದೆ. ದಟ್ಸ್ ದ ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ಯಾವಾಗಾರು ಒಂದು ಬ್ಯಾಲೆನ್ಸ್ ಹೋದಾಗ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ನೋಡ್ಬೋದು, ಇದು ಲೀಬ್ರಾ ಕಾರ್ಡು. ಅಗೇನ್ ಇದ್ರಲ್ಲೂ ಒಂದು ತಕಡಿ ಇದೆ, ಇದ್ರಲ್ಲೂ ಒಂದು ತಕಡಿ ಇದೆ. ಅಂದ್ರೆ ಐ ಗೆಸ್ ನಿಮ್ಮ ಒಂದು ಕೌಂಟರ್ ಪಾರ್ಟ್ ಅಥವಾ ನಿಮ್ಮ ಒಂದು ಕಂಪ್ಲೀಷನ್ ಅನ್ನೋದು ಅಂತ ಮಾಡೋದಕ್ಕಾಗದು ಈ ಪರ್ಸನ್ಗೆನೆ. ಅದೇನೇ ಸಿಚುವೇಶನ್ ಆಗಿರ್ಬೋದು, ಎಮೋಷನಲಿ ಅಪ್ಸ್ ಅಂಡ್ ಡೌನ್ಸ್ ಆದಾಗ, ಎಮೋಷನಲಿ ಔಟ್ ಆಫ್ ಮೈಂಡ್ ಹೋದಾಗ, ಐ ಗೆಸ್ ಈ ಪರ್ಸನ್ ನಿಮ್ನ ಅರ್ಥ ಮಾಡ್ಕೊಂಡಷ್ಟು ಬೇರೆಯವ್ರ ಅರ್ಥ ಮಾಡ್ಕೊಳ್ಳಲ್ಲ. ಈ ಪರ್ಸನ್ ನಿಮಗೆ ಸ್ಟೆಬಿಲಿಟಿ ತರೋಷ್ಟು ಬೇರೆಯವ್ರ ಸ್ಟೆಬಿಲಿಟಿ ತರಿಸಲ್ಲ. ಸೊ ಐ ಗೆಸ್ ಯು ಬೋತ್ ಆರ್ ಡಿಪೆಂಡೆಂಟ್. ಒನ್ ಆರ್ ದಿ ಅದರ್ ವೇ ಬೋತ್ ಆರ್ ಡಿಪೆಂಡೆಂಟ್. ಅಂಡ್ ಆಗ್ಲೇ ಮುಂಚೆನೆ ಹೇಳ್ದಂಗೆ, ಎಮೋಷನಲಿ ಬ್ರೇಕ್ ಡೌನ್ ಆದಾಗೆಲ್ಲ ಒಬ್ರಿಗೊಬ್ರು ಸಹಾಯ ಮಾಡೋದು, ಒಬ್ರಿಗೊಬ್ರು ಜೊತೆ ಇರೋದು. ಸೊ ಇದೆಲ್ಲದನ್ನು ನೋಡ್ತಾ ಇದ್ದೀನಿ. ಸೊ ಎಟ್ ಎನಿ ಮೂಮೆಂಟ್ ಡೆಫಿನೆಟ್ಲಿ ಈ ಪರ್ಸನ್ ಕಷ್ಟ ಅಂತ ಬಂದಾಗ ದ ಫಸ್ಟ್ ಪರ್ಸನ್ ಅವ್ರ ಸಪೋರ್ಟಿಗೆ ಅಂತ ಹೋಗೋದು ದಟ್ ವಿಲ್ ಬಿ ಯು.
ಸೊ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಐ ಡೋಂಟ್ ನೋ, ಬಟ್ ಐ ಗೆಸ್ ಗ್ರೂಪ್ 1 ಯೂರ್ ಸೈಡ್ ಇಂದ ಒಂದು ಎಮೋಷನಲ್ ಸ್ಟ್ರೆಂತ್ ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಏನೇ ದೂರ ಇರ್ಬೋದು, ಬಟ್ ಯಾವಾಗ ನಿಮ್ ಮೇಲೆ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ, ಯಾವಾಗ ನಿಮ್ ಮೇಲೆ ಒಂದು ಸೆಕ್ಯೂರ್ ಫೀಲಿಂಗ್ ಕಡಿಮೆ ಆಗುತ್ತೆ, ಅವಾಗ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಆಸ್ ಅ ಸ್ಟ್ರೆಂತ್ ನಿಮ್ಗೆ ಇರ್ಬೇಕು ಅನ್ನೋದೊಂದು ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ಈ ಪರ್ಸನ್ ಅಲ್ಲಿ. ಒನ್ ಥಿಂಗ್ ಇಸ್ ಫಾರ್ ಶೋರ್, ಇಬ್ರು ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡಿದೀರಾ. ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂದ್ರೂ ಬಟ್ ಸ್ಟಿಲ್ ಒಬ್ರಿಗೊಬ್ರು ಬೇಕು, ಆಸ್ ಅ ಸ್ಟ್ರೆಂತ್ ಆಗಿ ಬೇಕು, ಆಸ್ ಅ ಎಮೋಷನಲ್ ಗೈಡೆನ್ಸ್ ಆಗಿ ಬೇಕು, ಆಸ್ ಅ ಮೋಟಿವೇಟರ್ ತರ ಆಗಾದ್ರೂ ಬೇಕು. ಸೊ ಐ ಗೆಸ್ ಈ ಪರ್ಸನ್ ಒಂಥರ ನಿಮಗೆ ಆಸ್ ಅ ಗೈಡ್, ಎವ್ರಿ ಮೂಮೆಂಟ್, ಈಚ್ ಅಂಡ್ ಎವ್ರಿ ಮೂಮೆಂಟ್ ಗೈಡ್ ತರ ಇರ್ತಾರೆ. ಅಂಡ್ ಇವರು ನಿಮ್ನ ಅರ್ಥ ಮಾಡ್ಕೊಂಡಷ್ಟು ಬೇರೆಯವ್ರು ಯಾರು ನಿಮ್ನ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದೀನಿ. ಅಂಡ್ ಇವ್ರನ್ನ ನೀವು ಅರ್ಥ ಮಾಡ್ಕೊಂಡಷ್ಟು ಬೇರೆಯವ್ರು ಯಾರು ಇವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ. ಸೊ ಐ ಗೆಸ್ ಮೇಜರ್ ಲೈಫ್ ಈವೆಂಟ್ಸ್, ಅಪ್ಸ್ ಅಂಡ್ ಡೌನ್ಸ್ ಎಲ್ಲದರಲ್ಲೂ ನೀವು ಇವ್ರ ಜೊತೆ ಇದ್ರಿ. ಅಂಡ್ ನಿಮ್ಮ ಲೈಫ್ ಈವೆಂಟ್ಸ್ ಅಲ್ಲೂ ಅಷ್ಟೇ ಎಲ್ಲಾ ಮೂಮೆಂಟ್ ಇವ್ರು ನಿಮ್ ಜೊತೆ ಇದ್ರು. ಸೊ ಈ ಪರ್ಸನ್ ನಿಮ್ಮ ಸ್ಟ್ರೆಂತ್ ಆಗಿದ್ದಾರೆ ಇವಾಗ. ಅಂದ್ರೆ ಐ ಗೆಸ್ ಇವಾಗ ನೀವು ಆರಾಮಾಗಿ ಒಂದು ಟೆನ್ಷನ್ ಲೆಸ್ ಆಗಿ ಏನೋ ಒಂದು ದೊಡ್ಡ ಅಮೌಂಟ್ ಐಟಮ್ ಏನಾದ್ರು ಪರ್ಚೇಸ್ ಮಾಡಿದ್ರಿ ಅನ್ಕೊಳ್ಳಿ, ಯಾವ್ದೋ ಒಂದು ವೆಹಿಕಲ್ ನ ಪರ್ಚೇಸ್ ಮಾಡಿದ್ರಿ ಅನ್ಕೊಳ್ಳಿ, ದುಡ್ಡಿದೆಯೋ ಇಲ್ವೋ ಬಟ್ ಈ ಪರ್ಸನ್ ನನ್ ಜೊತೆ ಇದಾರಲ್ಲ ಅಷ್ಟೇ ಸಾಕು. ಸೊ ಇಷ್ಟ್ರ ಮಟ್ಟಿಗೆ ನೀವು ಡಿಪೆಂಡೆಂಟ್ ಆಗಿದ್ದೀರಾ, ಅಥವಾ ಇಷ್ಟ್ರ ಮಟ್ಟಿಗೆ ನೀವು ಇವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಾ, ಅವ್ರ ನಿಮ್ಮ ಸ್ಟ್ರೆಂತ್ ಅನ್ಬೋದು. ದಟ್ಸ್ ಇಟ್. ಓಕೆ, ಸೊ ಇವಾಗ ನೋಡೋಣ ಗಾಯ್ಸ್, ಈ ಪರ್ಸನ್ದು ಎನರ್ಜಿ ಏನು ನಿಮ್ ಮೇಲೆ. ಸೊ ನಿಮ್ಮ ಎನರ್ಜಿ ಹಿಂಗಿದೆ, ಬಟ್ ಲೆಟ್ ಸಿ ಅವರ ಟ್ರೂ ಫೀಲಿಂಗ್ಸ್ ಏನು ನಿಮ್ ಮೇಲೆ. ಆ ಪರ್ಸನ್ ನೇಮ್ ನ ರಿಪೀಟ್ ಮಾಡ್ತಾ ಇರಿ ನಾನು ಶಫಲ್ ಮಾಡ್ಬೇಕಾದ್ರೆ. ಅಂಡ್ ಅಟ್ ದ ಸೇಮ್ ಟೈಮ್ ನಿಮಗೆ ಈ ಮೆಸೇಜ್ಗಳನ್ನ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಓಕೆ, ಸೊ ಈ ಪರ್ಸನ್ದು ಒಪಿನಿಯನ್ ಏನು ನಿಮ್ ಮೇಲೆ, ಫೀಲಿಂಗ್ಸ್ ಏನು ಗ್ರೂಪ್ 1 ಅವ್ರಿಗೆ, ಈ ಪರ್ಸನ್ದು ಫೀಲಿಂಗ್ಸ್ ಏನು ಅಂತ ನೋಡೋಣ. ವಾವ್, ಗ್ರೂಪ್ 1 ನನಗೆ ಯಾಕೆ ಹಿಂಗಾಗ್ತಾ ಇದೆ. ಆಲ್ ರೈಟ್, ಸೊ ಎಸ್ 4 ಆಫ್ ವಾನ್ಸ್ ಬಂದಿದೆ. ಅಂಡ್ ದೆನ್ ಲೆಟ್ಸ್ ಸಿ ಇನ್ನು ಟ್ಯಾರೋ ಕಡೆಯಿಂದ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ ಗ್ರೂಪ್ 1 ಅವ್ರಿಗೆ. ಸೊ ದೇರ್ ಇಸ್ ಸ್ಟಾರ್, ಎಂ ಅನ್ನೋ ಲೆಟರ್ ಎದ್ದು ಕಾಣ್ತಾ ಇದೆ ನನಗೆ. ಮೇ ಬಿ ನಿಮ್ಮಲ್ಲಿ ಯಾರೋ ಒಬ್ರದ್ ನೇಮ್ ಆಗಿರ್ಬೋದು, ಥರ್ಡ್ ಪರ್ಸನ್ ಆಗಿರ್ಬೋದು, ನಿಮ್ಮ ಪರ್ಸನ್ ಆಗಿರ್ಬೋದು. ಲೆಟ್ಸ್ ಸಿ, ಟ್ಯಾರೋ ಕಡೆಯಿಂದ ಒಂದು ಸ್ಟಾರ್ ಬಂದಿದೆ ಅಗೇನ್. ಅಂಡ್ ಎಸ್, ಪೇಜ್ ಆಫ್ ಕಪ್ಸ್ ಕೂಡ ಬಂದಿದೆ. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ಮಿಬ್ರು ಮಧ್ಯ ಅಂತ ಬಂದಾಗ ಐ ಗೆಸ್ ಈ ಪರ್ಸನ್ಗೆ ಬಿಟ್ಟು ಹೋಗಕ್ ಇಷ್ಟ ಇಲ್ಲ. ಈ ಒಂದು ಕನೆಕ್ಷನ್ ಆಲ್ರೆಡಿ ಕಮಿಟ್ಮೆಂಟ್ ಅಲ್ಲಿ ಇರ್ಬೋದು. ತುಂಬಾ ಜನ ಇಲ್ಲಿ ಆಲ್ರೆಡಿ ಮ್ಯಾರೇಜ್ ಅನ್ನೋದೊಂದು ನೋಡಿದೀರಾ ಅನ್ಸುತ್ತೆ. ಆಲ್ರೆಡಿ ಒಂದು ಕಮಿಟ್ಮೆಂಟ್ ಅನ್ನೋ ಒಂದು ಲೈಫ್ ನ ಇಬ್ರು ಲೀಡ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದೀನಿ. ಸೊ ಡೆಫಿನೆಟ್ಲಿ ಇದು ಹೆಂಗಾಗ್ತಾ ಇದೆ ಅಂದ್ರೆ ಅವರು ಒಂಥರ ಸಿಕ್ಕಾಕೋಗ್ಬಿಟ್ಟಿದ್ದಾರೆ ಅಥವಾ ಟೋನ್ ಆಗೋಗ್ಬಿಟ್ಟಿದ್ದಾರೆ. ಆ ಕಡೆನೂ ಹೋಗಕ್ಕಾಗ್ತಿಲ್ಲ, ಈ ಕಡೆನೂ ಹೋಗಕ್ಕಾಗ್ತಿಲ್ಲ, ಈ ತರ ಒಂದು ಸಿಚುವೇಶನ್ ಅಲ್ಲಿ ಇದ್ದಾರೆ ಮೇನ್ ಆಗಿ. ಬಿಕಾಸ್ ಅವರಿಗೆ ನೀವು ಬೇಕು ಅಂಡ್ ಅಟ್ ದ ಸೇಮ್ ಟೈಮ್ ಆ ಥರ್ಡ್ ಪರ್ಸನ್ ಜೊತೆ ಅಂತ ಬಂದಾಗ ಒಂದು ಹೋಪ್ಸ್ ಇಟ್ಕೊಂಡಿದ್ದಾರೆ. ಬಿಕಾಸ್ ನಿಮ್ ಜೊತೆ ಕನೆಕ್ಟ್ ಆದಾಗ ಒಂದು ಫ್ಯಾಮಿಲಿ ಜೊತೆ ಕನೆಕ್ಟ್ ಆದಂಗ ಆಗುತ್ತೆ. ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಒಂಥರ ಸೆಲೆಬ್ರೇಷನ್ ಮಾಡ್ದಂಗ ಆಗತ್ತೆ, ಒಂದು ಯೂನಿಯನ್ ಮಾಡ್ದಂಗ ಆಗತ್ತೆ. ಒಂಥರ ಎವ್ರಿ ಮೂಮೆಂಟ್ ಅಲ್ಲಿ ಒಂದು ಪಾಸಿಟಿವಿಟಿ ಇರುತ್ತೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ. ಮೇ ಬಿ ನಿಮ್ಗಿಂತನೂ ಲೈಕ್ ನಿಮ್ಮ ಫ್ಯಾಮಿಲಿ ಅಂದ್ರೆ ಇಷ್ಟ, ನಿಮ್ ಜೊತೆ ಒಂದು ರಿಲೇಶನ್ಶಿಪ್ ಬೆಳೆಸ್ಕೊಂಡಿರೋದಂದ್ರೆ ಇಷ್ಟ, ನಿಮ್ಮ ಏನು ಕಲ್ಚರ್ ಇಷ್ಟ ಇವರಿಗೆ ಮೇನ್ ಆಗಿ. ಸೊ ನಿಮ್ಮಿಂದ ಯಾವುದೇ ರೀತಿಯಾಗಿ ನೆಗೆಟಿವ್ ವೈಬ್ಸ್ ಬರ್ತಾ ಇಲ್ಲ. ಐ ಗೆಸ್ ಇಲ್ಲಿ ಇಂಟರಪ್ಟ್ ಮಾಡ್ತಾ ಇರೋದು ಥರ್ಡ್ ಪರ್ಸನ್. ಐ ಗೆಸ್ ಏನು ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಮೇ ಬಿ ಈ ಥರ್ಡ್ ಪರ್ಸನ್ ಏನಿದ್ದಾರೆ ಅವಾಗ ಬಂದು ಮೆಸೇಜ್ ಮಾಡೋದು, ಅವಾಗ ಥರ್ಡ್ ಪರ್ಸನ್ ನಿಮ್ಮ ಒಂದು ಪರ್ಸನ್ ಅಪ್ರೋಚ್ ಮಾಡ್ತಾ ಇರೋದು. ಮೇ ಬಿ ದಟ್ ಈಸ್ ದ ರೀಸನ್ ಅವ್ರಿಗೆ ಈ ಥರ್ಡ್ ಪರ್ಸನ್ ಕಾಂಟ್ಯಾಕ್ಟ್ ಬಿಡಕ್ ಆಗ್ತಾ ಇಲ್ಲ ಅನ್ನೋದನ್ನ ನೋಡ್ತೀನಿ. ಅಂಡ್ ಒನ್ ಮೋರ್ ಥಿಂಗ್ ನಾನು ನೋಡ್ತಾ ಇದೀನಿ, ಮೇ ಬಿ ನೀವು ಅನ್ಕೊಂಡಿದ್ರೆ ಈ ಥರ್ಡ್ ಪರ್ಸನ್ ಅವರು ರೀಸೆಂಟ್ ಆಗಿ ಮೀಟ್ ಆಗಿದ್ದಾರೆ ಅಂತ. ಬಟ್ ಐ ಗೆಸ್ ಗ್ರೂಪ್ 1 ನಿಮ್ನ ಮೀಟ್ ಆಗೋದಕ್ಕೂ ಮುಂಚೆ ಮೇ ಬಿ ಥರ್ಡ್ ಪರ್ಸನ್ ಅವ್ರು ಜಸ್ಟ್ ಹಂಗೆ ಅವ್ರ ಥರ್ಡ್ ಪರ್ಸನ್ ಬಗ್ಗೆ ಗೊತ್ತಿದೆ, ಅವರಿಗೆ ಏನೋ ಒಂಥರ ಇನ್ಫಾರ್ಮೇಶನ್ ಗೊತ್ತಿದೆ.
ಬಿಕಾಸ್ ಸ್ಟಾರ್ ಅಂತ ಬಂದ್ರೆ ಒಂಥರ ಲಾಂಗ್ ಟರ್ಮ್ ವಿಷನ್ ಗೋಲ್ಸ್ ಬಗ್ಗೆ ಹೇಳುತ್ತೆ, ಏನೋ ಒಂದು ರೀಸೆಂಟ್ ಆಗಿರೋದಲ್ಲ. ಅಗೇನ್ ದಿಸ್ ಇಸ್ ಮೇಜರ್ ಆರ್ಕಾನ. ಅಂಡ್ ಮುಂಚೆನೆ ಹೇಳ್ದಂಗೆ ಐ ಗೆಸ್ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರು, ಈವನ್ ದೋ ನಿಮ್ಮ ಪಾರ್ಟ್ನರ್ ಈ ಥರ್ಡ್ ಪರ್ಸನ್ ಜೊತೆ ಇದ್ರು ಅಥವಾ ಥರ್ಡ್ ಪರ್ಸನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಬಟ್ ನಿಮ್ ಜೊತೆ ಇರೋ ಕನೆಕ್ಷನ್ ನ ಕಳ್ಕೊಳಕ್ ಇಷ್ಟಪಡಲ್ಲ. ಅಂಡ್ ಎಲ್ಲೋ ಒಂದ್ ಕಡೆ ಗೊತ್ತು ನಿಮಗೂನು ಅವರು ನಿಮ್ಮ ಲೈಫ್ ಅಲ್ಲಿ ಒಂದು ಮೇಜರ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ, ನಿಮಗೂನು ಅವರು ಅಂದ್ರೆ ಪ್ರಯಾರಿಟಿ ಇದೆ, ಎಲ್ಲಾದು ಇವ್ರಿಗೆ ಗೊತ್ತು. ಬಟ್ ಐ ಗೆಸ್ ದಿಸ್ ಇಸ್ ಕೈಂಡ್ ಆಫ್ ಅ ಡಿಸ್ಟ್ರಾಕ್ಷನ್ ಅವ್ರಿಗೆ ಇಲ್ಲಿ ಆಗ್ತಾ ಇರೋದು. ಥರ್ಡ್ ಪರ್ಸನ್ ಜೊತೆ ಬಿಡಕ್ ಆಗ್ತಾ ಇಲ್ಲ, ಅಲ್ಲಿ ಬಿಟ್ರು ಲೈಕ್ ಹೇಳ್ಕೊಳಕ್ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಅವ್ರಿಗೆ ನಿಮ್ನ ಸಾರಿ ಕೇಳ್ಬೇಕು ಅಂತ ಅನಿಸ್ತಾ ಇದೆ. ಬಿಕಾಸ್ ಇಂಟರ್ನಲ್ ಸ್ಟ್ರಗಲ್ ಅಂತ ಬಂದಾಗ ಪೇಜ್ ಆಫ್ ಕಪ್ಸ್ ಅಂದ್ರೆ ಇಟ್ಸ್ ಆಲ್ಸೋ ಎನ್ ಅಪಾಲಜಿ ಅಂತ ಹೇಳ್ತಾ ಇದೆ. ಓಕೆ, ಇಟ್ಸ್ ಮೋರ್ ಲೈಕ್ ಮೇ ಬಿ ಅವ್ರು ತಗೊಂಡಿರೋ ಒಂದಷ್ಟು ಆಕ್ಷನ್ಸ್ಗೆ, ತಗೊಂಡಿರೋ ಒಂದಷ್ಟು ಡಿಸಿಷನ್ಸ್ ಬಗ್ಗೆ ನಿಮ್ ಜೊತೆ ಸಾರಿ ಕೇಳಕ್ ಇಷ್ಟ ಪಡ್ತಾ ಇದ್ದಾರೆ. ಮೇ ಬಿ ನೀವಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಅವ್ರಿಗೆ ಅಪಾಲಜಿ ಮಾಡ್ಬಿಟ್ಟು ಒಂದು ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡಕ್ ಇಷ್ಟ ಇದೆ. ಅಪಾಲಜಿ ಮಾಡ್ಬಿಟ್ಟು ಏನೋ ಸ್ವಲ್ಪ ನಿಮ್ ಬಗ್ಗೆ ವಿಚಾರಿಸ್ಕೊಳಕ್ ಇಷ್ಟ ಇದೆ, ನಿಮ್ ಜೊತೆ ರೀಕನೆಕ್ಟ್ ಆಗೋದಕ್ಕೆ ಇಷ್ಟ ಇದೆ. ಇನ್ ಕೇಸ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿಲ್ಲ ಅಂದ್ರೆ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸೋದಿಕ್ಕೆ ಇಷ್ಟ ಇದೆ. ಮೇ ಬಿ ಏನೋ ಒಂದು ಮೆಸೇಜ್ ಪೇಜ್ ಕಾರ್ಡ್ ಎಲ್ಲಿ ಬರುತ್ತೆ, ಏನೋ ಒಂದು ಮೆಸೇಜ್ ಹೇಳ್ಬೇಕು, ಅದು ಹೇಳಕ್ ಆಗ್ತಾ ಇಲ್ಲ ಅಂತ. ಸೊ ಇಟ್ಸ್ ಮೋರ್ ಲೈಕ್ ಏನೋ ಒಂದು ಮೆಸೇಜ್ ಇದೆ ನಿಮಗೆ, ನೀವಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ್ರೆ ಏನೋ ಒಂಥರ ಕನೆಕ್ಟ್ ಆಗ್ಬಿಟ್ಟು ಏನೋ ಒಂದು ಕಮ್ಯುನಿಕೇಶನ್ ಮಾಡೋಣ, ಈ ತರ ಒಂದಷ್ಟು ಥಾಟ್ಸ್ ಅಲ್ಲಿ ಇದೆ. ಸೊ ಡೆಫಿನೆಟ್ಲಿ ಐ ಗೆಸ್ ಥರ್ಡ್ ಪಾರ್ಟಿ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂನು ನಿಮ್ಮ ಮೇಲಿರುವಂತ ಗೌರವ, ರೆಸ್ಪೆಕ್ಟ್ ಇದ್ಯಾವುದು ಕಡಿಮೆ ಆಗಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಓಕೆ, ಸೊ ಲೆಟ್ಸ್ ಸಿ ಇವಾಗ ಥರ್ಡ್ ಪರ್ಸನ್ ಬಗ್ಗೆ ನೋಡೋಣ. ಥರ್ಡ್ ಪರ್ಸನ್ ಬಗ್ಗೆ ಏನೆಲ್ಲ ಮೆಸೇಜಸ್ ಇದೆ ಗ್ರೂಪ್ 1 ಅವ್ರಿಗೆ. ಸೊ ಇಟ್ಸ್ ಮೋರ್ ಲೈಕ್ ಏನೇ ಡಿಸ್ಟ್ರಾಕ್ಷನ್ ಬಂದ್ರೂ ನಿಮ್ಮ ಪ್ಲೇಸ್ನ ಯಾರು ತುಂಬೋದಕ್ಕಾಗಲ್ಲ, ಆ ಥರ ಒಂದು ಮೆಸೇಜ್ ನೋಡ್ತಾ ಇದ್ದೀನಿ. ಸೊ ಥರ್ಡ್ ಪರ್ಸನ್ ಬಗ್ಗೆ ಮೆಸೇಜಸ್ ನೋಡೋಣ ಗ್ರೂಪ್ 1 ಅವ್ರಿಗೆ. ಥರ್ಡ್ ಪರ್ಸನ್ ಬಗ್ಗೆ ನೋಡೋಣ. ಓಕೆ, ದೇರ್ ಈಸ್ ಪೇಜ್ ಆಫ್ ಸ್ವಾರ್ಡ್ಸ್, ನಾಟ್ ರಿಯಲಿ ಅ ಗ್ರೇಟ್ ಕಾರ್ಡ್. ಓಕೆ, ಒನ್ ಸೆಕೆಂಡ್. ಅವರ ಇಂಟೆನ್ಷನ್ಸ್ ಬಗ್ಗೆ ನೋಡೋಣ. ನಿಮ್ಮ ಪಾರ್ಟ್ನರ್ ಮೇಲೆ ಅವರ ಇಂಟೆನ್ಷನ್ಸ್ ಅನ್ನೋದನ್ನ ನೋಡೋಣ. ಓಕೆ, ದೇರ್ ಈಸ್ 3 of Pentacles. ಒನ್ ಮೋರ್ ಕಾರ್ಡ್ ಫುಲ್ ಮಾಡೋಣ ಗ್ರೂಪ್ 1 ಅವ್ರಿಗೆ. ದೇರ್ ಈಸ್ ಹೈ ಪ್ರೀಸ್ಟೆಸ್. ಓಕೆ, ಹೈ ಪ್ರೀಸ್ಟೆಸ್ ಅಂದ್ರೆ ಒಂಥರ ಸೀಕ್ರೆಟ್ ಬಗ್ಗೆ ಹೇಳುತ್ತೆ. ಮೇ ಬಿ ಇಟ್ಸ್ ಮೋರ್ ಲೈಕ್ ಅವ್ರು ಏನೇ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅದನ್ನ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ಬೋದೇನೋ, ಅದನ್ನ ಯಾವತ್ತು ಪಬ್ಲಿಕ್ ಅಲ್ಲಿ ಆಕ್ಸೆಪ್ಟೆನ್ಸ್ ಮಾಡ್ಕೊಳಲ್ಲ. ಮೇ ಬಿ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ನಿಮ್ನ ಮಾತ್ರ ಒಂದು ಪಬ್ಲಿಕ್ ಅಲ್ಲಿ ಆಕ್ಸೆಪ್ಟೆನ್ಸ್ ಮಾಡ್ಕೊಂತಾರೆ. ಅಂದ್ರೆ ಶಿ ಈಸ್ ಮೈ ಪಾರ್ಟ್ನರ್ ಆರ್ ಹಿ ಈಸ್ ಮೈ ಪಾರ್ಟ್ನರ್, ನನ್ನ ಲೈಫ್ ಪಾರ್ಟ್ನರ್ ಅಂತ ಪ್ರೌಡ್ ಆಗಿ ಹೇಳ್ಕೊಳ್ಳೋದು ಅಥವಾ ಕಾನ್ಫಿಡೆಂಟ್ ಆಗಿ ಹೇಳ್ಕೊಳ್ಳೋದು ಅಂತ ಬಂದಾಗ ಅದು ನಿಮ್ನ ಮಾತ್ರ. ಯಾವುದೇ ಕಾರಣಕ್ಕೂ ಥರ್ಡ್ ಪರ್ಸನ್ ಮೇ ಬಿ ಇಟ್ಸ್ ಮೋರ್ ಲೈಕ್ ಅದನ್ನ ಒಂದು ಸೀಕ್ರೆಟ್ ಆಗೇ ಇಟ್ಕೊಂಡಿರ್ತಾರೆ, ಅಥವಾ ಅದನ್ನ ಏನೋ ಎಲ್ಲರಿಗೂ ಹೇಳ್ಕೊಂಡ್ ತಿರ್ಗಲ್ಲ. ಅಂದ್ರೆ ಇಟ್ಸ್ ಮೋರ್ ಲೈಕ್ ಓಕೆ, ಇವಾಗ ಈ ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಡೆಫಿನೆಟ್ಲಿ ನಿಮಗೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಥರ್ಡ್ ಪರ್ಸನ್ ಇದಾರೆ ಅಂತ. ಐ ಗೆಸ್ ಆ ಒಂದು ಕನೆಕ್ಷನ್ ಒಂದು ಸೀಕ್ರೆಟ್ ಆಗೇ ಇರುತ್ತೆ. ಅಂಡ್ ಸೀಕ್ರೆಟ್ ಆಗಿ ಎಷ್ಟೇ ಇದ್ರು ತುಂಬಾ ಲಾಂಗ್ ಬರಲ್ಲ ಅನ್ನೋದನ್ನ ನೋಡ್ತಿದ್ದೀನಿ. ಬಿಕಾಸ್ ಥರ್ಡ್ ಪರ್ಸನ್ಗೆ ನಿಮ್ಮ ಪಾರ್ಟ್ನರ್ ಮೇಲೆ ಯಾವುದೇ ರೀತಿಯಾದ ಎಮೋಷನಲ್ ಫೀಲಿಂಗ್ಸ್ ಅನ್ನೋದಿಲ್ಲ. ನಿಮ್ಮ ಪಾರ್ಟ್ನರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಿದೆ, ಜಸ್ಟ್ ಕಾನ್ವರ್ಸೇಷನ್ ತರ ಆಗ್ತಾ ಇದೆ. ಅಂಡ್ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅಂತ ಒಂದು ಡೀಪ್ ಕಮ್ಯುನಿಕೇಶನ್ ಆಗ್ತಾ ಇಲ್ಲ. ಮೇ ಬಿ ಇಂಟೆನ್ಷನ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ಥರ್ಡ್ ಪರ್ಸನ್ಗೆ ಇವರ ಒಂದು ಸ್ಟೇಟಸ್ ನೋಡ್ಬಿಟ್ಟು ಕನೆಕ್ಟ್ ಆಗಿರ್ಬೋದು, ಅವರು ಇವರ ಒಂದು ಪ್ರಾಪರ್ಟಿ ನೋಡ್ಬಿಟ್ಟು ಕನೆಕ್ಟ್ ಆಗಿರ್ಬೋದು, ಇವರ ಒಂದು ಕರಿಯರ್ ನೋಡ್ಬಿಟ್ಟು ಕನೆಕ್ಟ್ ಆಗಿರ್ಬೋದು. ತುಂಬಾ ಜನಕ್ಕೆ ಆಫೀಸಲ್ಲೇ ಕನೆಕ್ಟ್ ಆಗಿರೋ ಪಾಸಿಬಿಲಿಟಿ ಇದೆ ಥರ್ಡ್ ಪರ್ಸನ್. ಬಟ್ ಏನೇ ವರ್ಕೌಟ್ ಮಾಡಿದ್ರು ಥಿಂಗ್ಸ್ ಸೀಕ್ರೆಟ್
ಸೀಕ್ರೆಟ್ ಆಗಿ ಇರುತ್ತೆ ಬಿಟ್ರೆ ಅದನ್ನ ಯಾವುದೇ ರೀತಿಯಾಗಿ ಒಪ್ಕೊಳ್ಳಲ್ಲ ನಿಮ್ಮ ಪಾರ್ಟ್ನರ್ ಪಬ್ಲಿಕ್ ಅಲ್ಲಿ ಅನ್ನೋದನ್ನ ನೋಡ್ತಾ ಇದೀನಿ. ಬಟ್ ಥರ್ಡ್ ಪರ್ಸನ್ಗೆ ನಿಮ್ಮ ಪಾರ್ಟ್ನರ್ ಮೇಲೆ ಯಾವುದೇ ರೀತಿಯಾದ ಎಮೋಷನಲ್ ಕನೆಕ್ಷನ್ ಇಲ್ಲ. ಜಸ್ಟ್ ಗಾಸಿಪ್ ಮಾಡೋದು, ಜಸ್ಟ್ ಈ ಥರ್ಡ್ ಪರ್ಸನ್ ಜಸ್ಟ್ ಇನ್ವಾಲ್ವ್ ಆಗಕ್ಕೆ ಟ್ರೈ ಮಾಡ್ತಾ ಇದಾರೆ ಬಿಟ್ರೆ ಯಾವುದೇ ರೀತಿಯಾದ ಒಂದು ಡೀಪ್ ಕನೆಕ್ಷನ್ ಇಟ್ಕೋಬೇಕು, ಲಾಂಗ್ ಟರ್ಮ್ ಕನೆಕ್ಷನ್ ಇಟ್ಕೋಬೇಕು ಈ ತರದ್ದು ನೋಡ್ತಾ ಇಲ್ಲ. ತುಂಬಾ ಲೈಟ್ ಆಗಿದೆ ಅವರಿಬ್ರು ಮಧ್ಯ ಅನ್ನೋದನ್ನ ನೋಡ್ತಿದೀನಿ. ಅಂಡ್ ಥಿಂಗ್ಸ್ ತುಂಬಾ ಚೆನ್ನಾಗೇನು ಹೋಗಲ್ಲ ಅವರಿಬ್ರು ಮಧ್ಯ, ಅನ್ಕನ್ವೆನ್ಷನಲ್ ಆಗೇ ಇರುತ್ತೆ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದೀನಿ. ಸೊ ಐ ಗೆಸ್ ಗ್ರೂಪ್ 1 ನಾನು ಮೇನ್ ಆಗಿ ಇವಾಗ ಒಂದು ಕಾರ್ಡ್ ನ ಪುಲ್ ಮಾಡಬೇಕು. ಮೇನ್ ಆಗಿ ನಿಮ್ಮಿಬ್ರು ಬಾಂಡಿಂಗ್ ಹೆಂಗಿರುತ್ತೆ ಫ್ಯೂಚರ್ ಅಲ್ಲಿ, ಥರ್ಡ್ ಪರ್ಸನ್ ಇಂದ ಇನ್ನೂ ಹಾಳಾಗತ್ತಾ, ಹೆಂಗಿರುತ್ತೆ ನಿಮ್ಮಿಬ್ರು ಬಾಂಡಿಂಗ್, ಥರ್ಡ್ ಪರ್ಸನ್ ಎನರ್ಜಿ ಏನೇ ಇದ್ರು ನಿಮ್ಮಿಬ್ರು ಬಾಂಡಿಂಗ್ ಹೆಂಗಿರುತ್ತೆ ಮುಂಚೆ, ಫ್ಯೂಚರ್ ಅಲ್ಲಿ ಮುಂದೆ ಹೆಂಗಿರುತ್ತೆ ಅಂತ ನೋಡೋಣ. ಒಂದು ಫ್ರೆಶ್ ಸ್ಟಾರ್ಟ್ ನೋಡ್ತಾ ಇದೀನಿ ಗೈಸ್. ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರೆ, ಯಾರೋ ಒಬ್ರು ಫೈನಲಿ ರಿಸ್ಕ್ ತಗೊಂಡು ಒಂದು ಕಮಿಟ್ಮೆಂಟ್ ಇಂದ ಹೊರಗೆ ಬರೋದನ್ನ ನೋಡ್ತಾ ಇದೀನಿ. ಯಾರೋ ಒಂದು ನ್ಯೂ ಬಿಗಿನಿಂಗ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದೀನಿ. ಐ ಗೆಸ್ ದಿಸ್ ಇಸ್ ಯು ಗ್ರೂಪ್ 1 ಏನ್ ನೋಡ್ತಾ ಇದ್ದೀರಾ. ಐ ಗೆಸ್ ನಿಮ್ಮ ಲೈಫ್ ಅಲ್ಲಿ ಒಂದು ನ್ಯೂ ಬಿಗಿನಿಂಗ್ ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ನ್ಯೂ ಸ್ಟಾರ್ಟ್, ನ್ಯೂ ಪ್ಲೇಸ್, ಒಂದು ನ್ಯೂ ಪೀಪಲ್ ಜೊತೆ ನ್ಯೂ ಡೈರೆಕ್ಷನ್ ತಗೊಳ್ಳೋದನ್ನ ನೋಡ್ತಾ ಇದೀನಿ. ಅಂದ್ರೆ ಒಂದು ಕಮಿಟ್ಮೆಂಟ್ ಅನ್ನೋ ಒಂದು ಥಾಟ್ಸ್ ಇಂದ ಹೊರಗೆ ಬರೋದನ್ನ ನೋಡ್ತಾ ಇದೀನಿ. ಮೇ ಬಿ ಗ್ರೂಪ್ 1 ನಿಮಗೆ ಎಷ್ಟು ದಿನ ಒಂಥರ ಕಮಿಟ್ಮೆಂಟ್, ಈ ಥರ್ಡ್ ಪರ್ಸನ್ ಸಿಚುವೇಶನ್ ಎಲ್ಲ ಸ್ಟ್ರೆಸ್ ಆಗ್ತಾ ಇದೆಯಲ್ಲ, ನಾನು ಯಾಕಿದ್ದೀನಿ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾ, ಹಿಂಗೆಲ್ಲ ಒಂದಷ್ಟು ಥಾಟ್ಸ್ ಇದೆ. ಮೇ ಬಿ ಪಾಸಿಬಿಲಿಟಿ ಇದೆ ನಿಮಗೆ ಫೈನಲಿ ನೀವು ಇಂಥ ಒಂದು ಅನ್ಕನ್ವೆನ್ಷನಲ್ ರಿಲೇಶನ್ಶಿಪ್ ಇಂದ, ಅಂದ್ರೆ ನಿಮಗೆ ನೆಮ್ಮದಿ ಇಲ್ದಿರುವಂತ ಒಂದು ಕನೆಕ್ಷನ್ ನೀವು ಬಿಟ್ಟು ಹೊರಗೆ ಬರೋದನ್ನ ನೋಡ್ತಾ ಇದೀನಿ. ಒಂದು ಕನೆಕ್ಷನ್ ಒಡೆದು ನೀವು ಹೊರಗೆ ಬರೋದನ್ನ ನೋಡ್ತೀನಿ. ಅಥವಾ ಇಟ್ಸ್ ಮೋರ್ ಲೈಕ್ ಇನ್ ಕೇಸ್ ನೀವು ಎಮೋಷನಲಿ ಈ ಪರ್ಸನ್ಗೆ ಕನೆಕ್ಟ್ ಆಗಿದ್ರಿ ಅಂದ್ರೆ ಆ ಒಂದು ಕನೆಕ್ಷನ್ ಬೇಡ, ಆ ಒಂದು ಎಮೋಷನಲ್ ಕನೆಕ್ಷನ್ ಆಗ್ಲಿ, ಎಮೋಷನಲ್ ಬಾಂಡಿಂಗ್ ಆಗ್ಲಿ ನನಗ್ ಬೇಡ ಅಂತ ನೀವು ಬಿಟ್ಟು ಹೊರಗ್ ಬರ್ತಿರೋದನ್ನ ನೋಡ್ತಾ ಇದೀನಿ. ಇಟ್ಸ್ ಮೋರ್ ಲೈಕ್ ನನಗೆ ನನ್ನ ಫ್ರೀಡಮ್ ಬೇಕು ಗುರು, ನನಗೆ ನಾನು ಯಾವತ್ತೂ ಅನ್ಕೊಂಡಿಲ್ಲ ನಾನು ಇಷ್ಟೊಂದು ಅಟ್ಯಾಚ್ ಆಗ್ತೀನಿ, ನನಗೆ ಇಷ್ಟೊಂದು ರಿಲೇಶನ್ಶಿಪ್ ಡಿಸ್ಟರ್ಬ್ ಮಾಡುತ್ತೆ ಅಂತ. ಬಟ್ ಐ ಗೆಸ್ ಇವಾಗ ನಾನು ನನ್ನ ಲೈಫ್ ನ ಬೇರೆ ರೀತಿ ನೋಡ್ಬೇಕು. ಇದು ಹೆಂಗಾಗಿದೆ ಅಂದ್ರೆ ಒಂದು ಪ್ಯಾಟರ್ನ್ ತರ ಆಗ್ತಾ ಇದೆ. ನಾನ್ ಟ್ರೈ ಮಾಡೋದು, ನಾನ್ ಎಫರ್ಟ್ ಮಾಡೋದು, ಕೊನೆದಾಗ ನನಗೇನೆ ಆ ಒಂದು ಪ್ರಯಾರಿಟಿ ಫೀಲಿಂಗ್ ಆಗ್ತಾ ಇಲ್ಲ. ಸೊ ಮೇ ಬಿ ಇವಾಗ ನಾನು ಹೊಸ ಆಪ್ಷನ್ಸ್ ಕಡೆ ನೋಡ್ಬೇಕು, ಹೊಸ ಪಾಸಿಬಿಲಿಟೀಸ್ ಕಡೆ ನೋಡ್ಬೇಕು, ಹೊಸ ಚೇಂಜಸ್ ಕಡೆ ನೋಡ್ಬೇಕು. ಅಂಡ್ ಮೋರ್ ಓವರ್ ಹೊಸ ಲೈಫ್ ನಾನು ಏನು ಆಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದನ್ನ ಮೇನ್ ಆಗಿ ಅದ್ರ ಕಡೆ ಹೊರಟಿದ್ದೀರಾ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಐ ಗೆಸ್ ತುಂಬಾ ಜನಕ್ಕೆ ಒಂದು ನ್ಯೂ ಸ್ಟಾರ್ಟ್ ನ ನೋಡ್ತಾ ಇದೀನಿ. ಎಂಡಿಂಗ್ ಆಫ್ ದಿಸ್ ರಿಲೇಶನ್ಶಿಪ್, ರಿಸ್ಕ್ ತಗೊಂಡು ಒಂದು ಹೊಸ ಸ್ಟಾರ್ಟ್ ಕಡೆ ಹೋಗೋದನ್ನ ನೋಡ್ತಾ ಇದೀನಿ. ತುಂಬಾ ಜನಕ್ಕೆ ಆಲ್ರೆಡಿ ಲೀಗಲ್ ಮ್ಯಾಟರ್ಸ್ ಆಗ್ತಿರ್ಬೋದು ನಿಮ್ಮಿಬ್ರು ಮಧ್ಯೆ. ಸೊ ಎಸ್, ಅದರಿಂದ ಬಿಡುಗಡೆ ಸಿಗುತ್ತೆ. ಆಲ್ರೆಡಿ ಲೀಗಲ್ ಮ್ಯಾಟರ್ಸ್ ಯಾರ್ದೆಲ್ಲ ಆಗ್ತಾ ಇದೆ, ಸೊ ಅದರಿಂದ ಫೈನಲ್ ನೀವು ಅದನ್ನ ಹೊರಗೆ ಬರೋದನ್ನ ನೋಡ್ತಾ ಇದೀನಿ. ಸೊ ಒನ್ ಫೈನಲ್ ಮೆಸೇಜ್ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ. ಮೆಸೇಜ್ ಅವ್ರು ಇಷ್ಟ ದಿನ ಹೇಳಿರ್ಲಿಲ್ಲ, ಬಟ್ ಹೇಳ್ಬೇಕಂತ ಇತ್ತು, ಬಟ್ ಅದನ್ನ ಹೇಳಿಲ್ಲ. ಅದು ಯಾವ ಮೆಸೇಜ್? ಲೆಟ್ಸ್ ಸಿ. ಗ್ರೂಪ್ 1 ಅವ್ರಿಗೆ ಏನಾದ್ರು ಮೆಸೇಜ್ ನಿಮ್ಮ ಪಾರ್ಟ್ನರ್ ನಿಮಗೆ ಹೇಳ್ಬೇಕು ಅಂತ ಇದ್ರೆ, ಓಕೆ. ಗಾಡ್ ಗೈಸ್, ಐ ಡೋಂಟ್ ನೋ ಹೌ ಟು ಶೋ ದಿಸ್, ಅಥವಾ ಇದ್ರ ಬಗ್ಗೆ ಏನ್ ಹೇಳೋದು ಅಂತ. ಬಟ್ ಎಸ್, ಐ ಜಸ್ಟ್ ಶೋ, ಆಯ್ತಾ, ನೀವು ಓದ್ಕೊಳ್ಳಿ. ಮೇ ಬಿ ಅವರ ಇಂಟೆನ್ಷನ್ ಈ ಒಂದು ಕನೆಕ್ಷನ್ ಅಲ್ಲಿ ಜಸ್ಟ್ ಫಾರ್ ಫಿಸಿಕಲ್ ಥಿಂಗ್ ಆಗಿತ್ತು ಅನ್ಸುತ್ತೆ, ಅಥವಾ ಇನ್ನೂ ಅವ್ರಿಗೆ ನಿಮ್ಮ ಮೇಲೆ ಆ ಒಂದು ಫಿಸಿಕಲ್ ಅಟ್ರಾಕ್ಷನ್ ಇದೆ. ಬಟ್ ಏನು ನಥಿಂಗ್ ಮೋರ್ ಅನ್ನೋದನ್ನ ನೋಡ್ತಾ ಇದೀನಿ. ಏನೇ ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿದ್ರು, ಏನೇ ಒಂದು ಬ್ಯಾಲೆನ್ಸ್ ಫೀಲ್ ಆದ್ರೂ, ಬಟ್ ಥಿಂಗ್ಸ್ ಆರ್ ನಾಟ್ ದಟ್ ಎಮೋಷನಲ್ ಅನ್ನೋದನ್ನ ನೋಡ್ತಾ ಇದೀನಿ. ಓಕೆ ಗೈಸ್, ಸೊ ಇದಾಗಿತ್ತು ಫಸ್ಟ್ ಗ್ರೂಪ್ ಅವರಿಗೆ ರೀಡಿಂಗ್. ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ನ ಕ್ಲೈಮ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಅಂಡ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಏನಾದ್ರು ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಐ ಲವ್ ಯು ಆಲ್. Bye bye. Take care. Hello, ಯಾರೆಲ್ಲ ಸೆಕೆಂಡ್ ಗ್ರೂಪ್
ಅಥವಾ ಸೆಕೆಂಡ್ ಆಪ್ಷನ್ಗೆ ಬಿಲಾಂಗ್ ಆಗ್ತೀರಾ, ಸೆಕೆಂಡ್ ಇಷ್ಟು ಕಲರ್ಸ್ನ ಯಾರು ಚೂಸ್ ಮಾಡಿದ್ರಿ. ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ಅಂತ. ಒಂದು ಕ್ಲಾರಿಟಿ ಕೊಡೋಣ ಈ ಒಂದು ಕ್ವೆಶನ್ಗೆ, ಬಿಕಾಸ್ ತುಂಬಾ ಜನ ಡಿಮ್ಯಾಂಡ್ ಮೇಲೆ ಈ ಒಂದು ವಿಡಿಯೋ ಬರ್ತಾ ಇರೋದು ಅಲ್ವಾ. ಸೊ ಎಸ್ ಗೈಸ್, ನಿಮಗೆ ಎಟ್ ಎನಿ ಮೂಮೆಂಟ್ ಮೆಸೇಜ್ ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ನೀವು ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬುಕ್ ಮಾಡಬೇಕು ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಎಸ್, ನಿಮ್ಮ ಎನರ್ಜಿ ಫಸ್ಟ್ ನೋಡೋಣ. ಈ ಒಂದು ಸಿಚುವೇಶನ್ ಬಗ್ಗೆ ನೀವೇನ್ ಫೀಲ್ ಮಾಡ್ತಾ ಇದ್ದೀರಾ ಅಂತ. Group 2, there is Ace of Pentacles, beautiful. Doesn't matter ನೀವು ಥರ್ಡ್ ಪರ್ಸನ್ ಆಗಿರ್ತೀರಾ ಅಥವಾ ಕನೆಕ್ಷನ್ ಅಲ್ಲಿ ಇನ್ಯಾರೋ ಒಬ್ರು ಥರ್ಡ್ ಪರ್ಸನ್ ಆಗಿರ್ತಾರ ಅಂತ, ಬಟ್ ಡಸಂಟ್ ಮ್ಯಾಟರ್. ಲೆಟ್ಸ್ ಸಿ ಈ ಒಂದು ಡೈನಾಮಿಕ್ ಅಲ್ಲಿ ನಿಮ್ಮ ರೋಲ್ ಏನು. ದೇರ್ ಈಸ್ 3 of Wands ಅಂಡ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈ ಕನೆಕ್ಷನ್. ಒಂದು ಫೂಲ್. ಆಲ್ ರೈಟ್, ಸೊ ಎನರ್ಜೀಸ್ ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ನಿಮಗೆ ಫ್ರೀಡಮ್ ಬೇಕು, ನಿಮಗೆ ಒಂದು ನ್ಯೂ ಬಿಗಿನಿಂಗ್ ಬೇಕು, ನಿಮ್ಮ ಲೈಫ್ ಅಲ್ಲಿ ಒಂದು ಕ್ಲಾರಿಟಿ ಬೇಕು. ನೀವು ಇಟ್ಸ್ ಮೋರ್ ಲೈಕ್ ನೀವೊಂಥರ ಅಡ್ವೆಂಚರಸ್ ಪರ್ಸನ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಂಡ್ ಮೋರ್ ಲೈಕ್ ನಿಮ್ಮ ಒಂದು ಎನರ್ಜಿಗೆ ಈ ಒಂದು ಪರ್ಸನ್ ಎನರ್ಜಿ ಒಂಥರ ಮ್ಯಾಚ್ ಆಗ್ತಾ ಇದೆ. ಬಿಕಾಸ್ ಯು ಆರ್ ಅ ಫ್ಯೂಚರ್ ಓರಿಯೆಂಟೆಡ್ ಪರ್ಸನ್. ಅಂದ್ರೆ ಎಲ್ಲೂ ಸೆಟ್ಲ್ ಆಗೋದಕ್ಕೆ ಇಷ್ಟ ಇಲ್ಲ ನಿಮಗೆ, ಎಲ್ಲೂ ಒಂಥರ ಲೈಫ್ ಅಲ್ಲಿ ಒಂದು ಬ್ರೇಕ್ ತಗೊಳ್ಳೋದು ಅಂದ್ರೆ ನಿಮಗೆ ಇಷ್ಟ ಇಲ್ಲ. ಆನ್ ಗೋಯಿಂಗ್ ಹೋಗ್ತಾನೆ ಇರ್ಬೇಕು, ಪ್ಲಾನ್ ಮಾಡ್ತಾ ಇರ್ಬೇಕು, ಮೇ ಬಿ ಟ್ರಾವೆಲ್ ಮಾಡ್ತಾ ಇರ್ಬೇಕು, ಒಂಥರ ಎಕ್ಸ್ಪ್ಲೋರ್ ಮಾಡ್ತಾ ಇರ್ಬೇಕು, ನ್ಯೂ ಆಪರ್ಚುನಿಟಿನ ಎಕ್ಸ್ಪ್ಲೋರ್ ಮಾಡ್ತಿರ್ಬೇಕು. ಸೊ ಗ್ರೂಪ್ 2 ನಾನು ಏನ್ ನೋಡ್ತೀನಿ ಅಂದ್ರೆ ಮೇ ಬಿ ಪಾಸಿಬಿಲಿಟಿ ಇದೆ ನೀವು ಒಂದು ಥರ್ಡ್ ಪರ್ಸನ್ ಆಗಿದ್ದೀರಾ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ಅಂದ್ರೆ ಇನ್ನಿಬ್ರು ಮಧ್ಯದಲ್ಲಿ ಲೈಕ್ ಆಸ್ ಅ ಥರ್ಡ್ ಪರ್ಸನ್ ಆಗಿ ನೀವಿದ್ದೀರಾ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದೀನಿ. ಬಿಕಾಸ್ 3 of Wands ವಿತ್ ಫೂಲ್ ಅಂತ ಬಂದ್ರೆ ಇಟ್ಸ್ ಮೋರ್ ಲೈಕ್ ನೀವೆಲ್ಲೂ ಸೆಟಲ್ ಡೌನ್ ಆಗೋ ಒಂದು ಇಂಟೆನ್ಷನ್ ಇಲ್ಲ. ಒಂಥರ ಫ್ಯೂಚರ್ ಬಗ್ಗೆ ಓರಿಯೆಂಟೆಡ್, ನೀವು ಟ್ರಾವೆಲ್ ಮಾಡೋದಂದ್ರೆ ಇಷ್ಟ. ಮುಂಚೆನೆ ಹೇಳ್ದಂಗೆ ಹೊಸ ಹೊಸ ಆಪ್ಷನ್ಸ್, ಹೊಸ ಹೊಸ ಪೀಪಲ್ ನ ಮೀಟ್ ಆಗೋದು, ಎಕ್ಸ್ಪ್ಲೋರ್ ಮಾಡೋದು, ಲೈಫ್ ಅಲ್ಲಿ ಸ್ವಲ್ಪ ರಿಸ್ಕ್ ತಗೊಳ್ಳೋದು, ಅಡ್ವೆಂಚರ್ ಮಾಡೋದು. ಅಗೇನ್ 3 ಬಂದಿದೆ, ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ಒಂದು ಥರ್ಡ್ ಪರ್ಸನ್ ಸಿಚುವೇಶನ್ ಅಲ್ಲಿ ಇದ್ದೀರಾ ನೀವು ಅಂತ. ಒನ್ ಮೇನ್ ಥಿಂಗ್ ಮುಂಚೆನೆ ಹೇಳ್ದಂಗೆ ನಿಮಗೆ ಈ ಪರ್ಸನ್ ಎನರ್ಜಿ ಇಷ್ಟ ಆಗ್ತಾ ಇದೆ. ಬಿಕಾಸ್ ಮೇ ಬಿ ಅವ್ರಿಗೂ ನಿಮ್ ತರ ಒಂಥರ ಫ್ರೀಡಮ್ ಲವರ್ ಅನ್ಸುತ್ತೆ. ಗ್ರೂಪ್ 2 ತುಂಬಾ ಜನ ಇಲ್ಲಿ ನೀವು ಫ್ರೀಡಮ್ ಲವರ್. ಮುಂಚೆನೆ ಹೇಳ್ದಂಗೆ ಒಂದು ಕಮಿಟ್ಮೆಂಟ್ ಅಥವಾ ರಿಲೇಶನ್ಶಿಪ್ ಅಂತ ಬಂದ್ರೆ ನಿಮಗದು ಆಗಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಅಂತ ಬಂದಾಗ ನಿಮಗೆ ಒಂಥರ ಡಿಫ್ರೆಂಟ್ ಫೀಲ್ ಆಗ್ತಾ ಇದೆ. ಬಿಕಾಸ್ ಏಸ್ ಆಫ್ ಪೆಂಟಕಲ್ಸ್ ಅಂದ್ರೆ ದಿಸ್ ಇಸ್ ಸಮಥಿಂಗ್ ಗ್ರೌಂಡೆಡ್ ಎನರ್ಜಿ. ಅಂದ್ರೆ ಇಷ್ಟ ದಿನ ಮೇ ಬಿ ನೀವು ಸೀರಿಯಸ್ ರಿಲೇಶನ್ಶಿಪ್ ನ ಆಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲ, ಇಷ್ಟ ದಿನ ಸೀರಿಯಸ್ ರಿಲೇಶನ್ಶಿಪ್ ನ ಎಂಕರೇಜ್ ಮಾಡ್ತಾ ಇರ್ಲಿಲ್ಲ, ಅಥವಾ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಂತ ಬಂದ್ರೆ ಇಷ್ಟ ದಿನ ನೀವು ಅಷ್ಟು ಎಂಕರೇಜ್ ಮಾಡ್ತಾ ಇರ್ಲಿಲ್ಲ ಅನ್ಸುತ್ತೆ ಗ್ರೂಪ್ 2. ಬಟ್ ಈ ಪರ್ಸನ್ ನೋಡಿದಾಗ ಒಂಥರ ಒಂದು ಲಾಂಗ್ ಟರ್ಮ್ ಸೆಕ್ಯೂರಿಟಿ ಫೀಲ್ ಆಗುತ್ತೆ. ಕರಿಯರ್ ವೈಸ್ ಅಲ್ಲಿ ನೀವು ಮೀಟ್ ಆಗಿರ್ಬೋದು, ಬಿಕಾಸ್ ಆಫ್ ಏಸ್ ಆಫ್ ಪೆಂಟಕಲ್ಸ್ ಮನಿ ರಿಲೇಟೆಡ್ ಆಗೂ ಮೀಟ್ ಆಗಿರ್ಬೋದು. ಬಟ್ ಏಸ್ ಅಂದ್ರೆ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ತುಂಬಾ ಜನ ರೀಸೆಂಟ್ ಆಗಿ ಪರ್ಸನ್ ಮೀಟ್ ಆಗಿದ್ದೀರಾ, ಬಟ್ ರೀಸೆಂಟ್ ಆಗಿ ಮೀಟ್ ಆದ್ರೂನು ಇವ್ರ ಜೊತೆ ಮಾತಾಡ್ಬೇಕಾದ್ರೆ ಸಿಗೋ ಒಂದು ಕಂಫರ್ಟ್ನೆಸ್ ಅಥವಾ ಲಾಂಗ್ ಟರ್ಮ್ ಪ್ಲಾನ್ಸ್, ಮೇ ಬಿ ಲಾಂಗ್ ಟರ್ಮ್ ಸೆಟಲ್ಮೆಂಟ್ ಅಂತ ಬಂದ್ರೆ ಮೇ ಬಿ ಈ ಪರ್ಸನ್ ನೀವು ಚೂಸ್ ಮಾಡ್ಬೋದೇನೋ, ಆ ತರ ಒಂದು ಎನರ್ಜಿ ನಿಮಗೆ ಬರ್ತಾ ಇದೆ. ಬಿಕಾಸ್ ಒಂಥರ ಗ್ರೌಂಡೆಡ್ ಫೀಲ್ ಆಗುತ್ತೆ ನಿಮಗೆ ಈ ಪರ್ಸನ್ ಜೊತೆ, ಒಂಥರ ಸೆಕ್ಯೂರ್ ತರ ಫೀಲ್ ಆಗುತ್ತೆ. ಅಥವಾ ಈ ಪರ್ಸನ್ ಜೊತೆ ಮಾತಾಡ್ಬೇಕಾದ್ರೆ ಒಂಥರ ಇವ್ರನ್ನ ನಾನು ಪ್ರೊಟೆಕ್ಟ್ ಮಾಡೋಣ, ಇವ್ರನ್ನ ನನ್ನ ಜೊತೆ ಇಟ್ಕೊಳ್ಳೋಣ, ಈ ತರ ಎಲ್ಲ ಒಂದಷ್ಟು ಯೋಚನೆಗಳು ನಿಮಗೆ ಆಗುತ್ತೆ ಈ ಪರ್ಸನ್ ಜೊತೆ ಕನೆಕ್ಟ್ ಆದಾಗ. ಅಂಡ್ ಒನ್ ಮೋರ್ ಥಿಂಗ್ ಈಸ್ ಎಸ್, ಫ್ಯೂಚರ್ ನ ನೋಡ್ತಾ ಇದ್ದೀರಾ ಸ್ವಲ್ಪ. ಅಂದ್ರೆ ಫ್ಯೂಚರ್ ಪ್ಲಾನ್ಸ್ ಅಲ್ಲಿ, ನೆಕ್ಸ್ಟ್ ಟ್ರಾವೆಲ್ ಪ್ಲಾನ್ಸ್ ಅಲ್ಲಿ ಇವ್ರನ್ನ ಕರಿಯೋಣ ಅನ್ನೋದೊಂದು ತಲೆಯಲ್ಲಿ ಬಂದಿದೆ. ಮೇನ್ ಆಗಿ ಟ್ರಾವೆಲ್, ಏನಾದ್ರು ಒಂದು ಫ್ಯೂಚರ್ ಅಲ್ಲಿ ಎಲ್ಲರೂ ಹೊರಗಡೆ ಹೋಗೋದು, ಈ ತರ ಎಲ್ಲ ಪ್ಲಾನ್ಸ್ ಮಾಡಿದ್ರೆ, ಮೀಟಪ್, ಡಿನ್ನರ್, ಈ ತರದಕ್ಕೆಲ್ಲ ನಾನು ಇವ್ರನ್ನ ಇನ್ವೈಟ್ ಮಾಡೋಣ, ಇವ್ರ ಜೊತೆ ಕನೆಕ್ಟ್ ಆಗೋಣ. ಅಂಡ್ ಇಟ್ಸ್ ಮೋರ್ ಲೈಕ್ ಎಕ್ಸ್ಪ್ಲೋರ್ ಮಾಡೋಣ ಇವ್ರ ಜೊತೆ ಅಂತ. ಬಿಕಾಸ್ ಒನ್ ಥಿಂಗ್ 3 of Wands ಅನ್ನೋದಕ್ಕಿಂತ ಫೂಲ್ ಬಂದಿರೋದ್ರಿಂದ ಇಟ್ಸ್ ಮೋರ್ ಲೈಕ್ ನಿಮಗೆ ಇವ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ.
ಯು ಡೋಂಟ್ ನೋ, ತುಂಬಾ ವಿಷಯಗಳು ಇವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ. ಅಂಡ್ ಬಟ್ ನಿಮಗೆ ಇವ್ರ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ಆಸಕ್ತಿ ಇದೆ. ಮೇನ್ ಆಗಿ ಇವ್ರ ಬಗ್ಗೆ ತಿಳ್ಕೊಳಕ್ ಆಸಕ್ತಿ ಇದೆ. ಆಸ್ ಅ ಪರ್ಸನ್ ಇವ್ರು ಯಾವ ತರ, ಆಸ್ ಅ ಪರ್ಸನಾಲಿಟಿ ಇವ್ರದ್ದು ಯಾವ ತರ ಪರ್ಸನಾಲಿಟಿ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ ನಿಮಗೆ ಇಷ್ಟ ಇದೆ. ಅಂದ್ರೆ ಇವಾಗ್ಲೂ ಗೊತ್ತಿಲ್ಲ ನಿಮಗೆ ಈ ಕನೆಕ್ಷನ್ ಎಲ್ಲಿ ತನಕ ಹೋಗುತ್ತೆ, ಎಲ್ಲಿವರೆಗೂ ಇವ್ರ ನಾನು ಇರ್ತೀನಿ, ಇವ್ರು ನನ್ ಜೊತೆ ಇರ್ತಾರೆ, ಇವಾಗ್ಲೂ ನಿಮಗೆ ಕ್ಲಾರಿಟಿ ಇಲ್ಲ. ಬಟ್ ನೀವು ಚಾನ್ಸ್ ತಗೊಂತಾ ಇದ್ದೀರಾ, ಅದಂತೂ ಫಾರ್ ಶೋರ್ ಚಾನ್ಸ್ ತಗೊಂತಾ ಇದ್ದೀರಾ. ಬಟ್ ಡೀಪ್ ಇನ್ಸೈಡ್ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಅದೇ ತರ ಈ ಪರ್ಸನ್ ಇರ್ಲಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಇಟ್ಸ್ ಲೈಕ್ ಮುಂಚೆನೆ ಹೇಳ್ದಂಗೆ, ನೀವು ನಿಮ್ದೊಂದು ಪರ್ಟಿಕ್ಯುಲರ್ ಥಿಂಗ್ಸ್ ಇರುತ್ತೆ. ನಾನು ಟ್ರಾವೆಲ್ ಮಾಡ್ಬೇಕು, ಎಕ್ಸ್ಪ್ಲೋರ್ ಆಗ್ಬೇಕು, ಈ ಪರ್ಸನ್ ನ ಮೀಟ್ ಆದ್ರಿ ಇನ್ ಬಿಟ್ವೀನು. ಇನ್ ಕೇಸ್ ಈ ಪರ್ಸನ್ ಏನಾದ್ರು ಸ್ಟ್ರಿಕ್ಟ್, ರೂಲ್ಸ್ ಓರಿಯೆಂಟೆಡ್, ಕಮಿಟ್ಮೆಂಟ್ ಅಂತ ಮಾತಾಡಿದ್ರೆ ನಾನು ಏನ್ ಮಾಡ್ಲಪ್ಪ, ಹಿಂಗ್ ಯೋಚನೆ ಇದೆ ನಿಮಗೆ. ಈ ಪರ್ಸನ್ ನಿಮಗ್ ಬೇಕು, ಈ ಪರ್ಸನ್ ನಿಮ್ ಲೈಫಲ್ಲಿ ನೀವು ಉಳಿಸ್ಕೋಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಈ ಪರ್ಸನ್ ಏನಾದ್ರು ನಾನ್ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇಟ್ಕೊಂಡಿಲ್ದೋರ್ ತರ ಅಲ್ಲ ಅಂದ್ರೆ, ಇನ್ ಕೇಸ್ ಅವರು ಕಮಿಟ್ಮೆಂಟ್ ಬೇಕು ಅಂತ ಫೋರ್ಸ್ ಮಾಡಿದ್ರೆ, ಸೀರಿಯಸ್ ರಿಲೇಶನ್ಶಿಪ್ ಬೇಕು ಅಂತ ಫೋರ್ಸ್ ಮಾಡಿದ್ರೆ ಹೆಂಗಿರೋಣ. ಎಲ್ಲ ಒಂದ್ ಕಡೆ ನಿಮಗೆ ಆ ಸೀರಿಯಸ್ ಕಮಿಟ್ಮೆಂಟ್ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಕಡಿಮೆ ಇದೆ ಅನ್ನೋದನ್ನ ನೋಡ್ತೀನಿ. ಬಟ್ ಯು ಆರ್ ಸ್ಕೇರ್ಡ್ ಇನ್ ಕೇಸ್ ಅವರು ಸೀರಿಯಸ್ ಆಗಿ ಕಮಿಟ್ ಆಗ್ಬಿಟ್ರೆ, ಸೀರಿಯಸ್ ಆಗಿ ಅಟ್ಯಾಚ್ ಆಗ್ಬಿಟ್ರೆ, ಬಿಕಾಸ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಫ್ರೀಡಮ್, ರೈಟ್? ಅಂದ್ರೆ ನೀವು ನಿಮ್ ಪಾಡಿಗೆ ಇರೋ ತರ, ಅಂದ್ರೆ ನೀವು ಆಸ್ ಅ ಪರ್ಸನ್ ನೀವು ಹೆಂಗಿದೀರಾ ಹಂಗೆ ಇರೋದಕ್ಕೆ ಇಷ್ಟಪಡ್ತೀರಾ. ಈ ರಿಲೇಶನ್ಶಿಪ್ ಅಲ್ಲೂ ಅಷ್ಟೇನೆ, ನೀವು ಆಸ್ ಅ ಪರ್ಸನ್ ನೀವು ಹೆಂಗಿದೀರಾ ಹಂಗೆ ಅವ್ರು ಆಕ್ಸೆಪ್ಟ್ ಮಾಡ್ಕೊಂಡ್ರೆ ನಿಮಗೆ ಅದು ಇಷ್ಟ ಆಗುತ್ತೆ. ಬಟ್ ಅವ್ರೇನಾದ್ರು ಆಕ್ಸೆಪ್ಟ್ ಮಾಡ್ಕೊಂಡ್ಲಿಲ್ಲ ಅಂದ್ರೆ, ಹಿಂಗೆಲ್ಲ ಒಂದಷ್ಟು ಭಯ ಇದೆ, ಇನ್ಸೆಕ್ಯೂರಿಟೀಸ್ ಇದೆ ಈ ರಿಲೇಶನ್ಶಿಪ್ ಅಂತ ಬಂದಾಗ. ಬಿಕಾಸ್ ನೀವೊಂದು ಫ್ರೀಡಮ್ ಲವರ್, ದಟ್ ಈಸ್ ಫಾರ್ ಶೋರ್. ಗ್ರೂಪ್ 2 ಅಗೇನ್ ನಿಮ್ಮ ಒಂದು ಫ್ರೀಡಮ್ಗೆ ಇವ್ರು ಹೆಂಗಾರು ಅಡ್ಡ ಆಗ್ಬಿಡ್ತಾರ ಅನ್ನೋ ಒಂದು ಭಯ ಇದೆ. ಬಟ್ ಲೆಟ್ಸ್ ಸಿ ಅವ್ರ ಎನರ್ಜಿ ನೋಡೋಣ. ಅವರ ಟ್ರೂ ಫೀಲಿಂಗ್ಸ್ ಏನು ನಿಮ್ ಮೇಲೆ? ಗ್ರೂಪ್ 2 ಅವರ ಒಂದು ಟ್ರೂ ಫೀಲಿಂಗ್ಸ್. ದೇರ್ ಈಸ್ ಹೈ ಪ್ರಿಸ್ಟೆಸ್ ಕಾಣಿಸ್ತಾ ಇದೆ ಅನ್ಕೊಂತೀನಿ. ದೇರ್ ಇಸ್ ಹೈ ಪ್ರಿಸ್ಟೆಸ್ ಅಂಡ್ ಏನೆಲ್ಲ ಮೆಸೇಜಸ್ ಬರುತ್ತೆ. 5 ಆಫ್ ಸ್ವರ್ಡ್ಸ್, ಥರ್ಡ್ ಪರ್ಸನ್ ಬಗ್ಗೆ ಆಗಿರಬಹುದು ಇದು. ಲೆಟ್ಸ್ ಸಿ. ಅಂಡ್ ದೆನ್ ನೆಕ್ಸ್ಟ್ there is 3 of, wow guys, let's see this. What a synchronicity ಅಲ್ವಾ? ಇಲ್ಲಿ 3 of wands ಇದೆ, 3 of wands. ವಾವ್, ಎರಡು ಮೇಜರ್ ಅರ್ಕಾನ ಬಂದಿದೆ. ಸೊ ಡೆಫಿನೆಟ್ಲಿ ಇನ್ ಕೇಸ್ ಈ ಪರ್ಸನ್ ನಿಮಗೆ ಎಕ್ಸ್ಪ್ರೆಸ್ ಮಾಡಿಲ್ಲ ಅವ್ರ ಫೀಲಿಂಗ್ಸ್ ಅಂದ್ರೆ, ತುಂಬಾ ಜನ ಇಲ್ಲಿ ಎಕ್ಸ್ಪ್ರೆಸ್ ಮಾಡಿಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಸೀಕ್ರೆಟ್ಲಿ ಈ ಪರ್ಸನ್ಗೆ ನಿಮ್ ಕಂಡ್ರೆ ಇಷ್ಟ ಆಗ್ತಾ ಇದೆ, ಸೀಕ್ರೆಟ್ ಆಗಿ ಅವ್ರು ನಿಮ್ನ ಇಷ್ಟ ಪಡ್ತಾ ಇದ್ದಾರೆ. ನೀವು ಒಂಥರ ಅವ್ರ ಲೈಫಲ್ಲಿರೋ ಒಂದು ಸ್ವೀಟ್ ಸೀಕ್ರೆಟ್ ಅಂತ ಹೇಳ್ಬೋದು. ಸೀಕ್ರೆಟ್ ಆಗೇ ಇಟ್ಕೊಳ್ಳೋ, ಅಂದ್ರೆ ಬೇಸ್ಡ್ ಆನ್ ಕರೆಂಟ್ ಎನರ್ಜಿ ಇನ್ನ ಸೀಕ್ರೆಟ್ ಆಗೇ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಲೈಕ್ ಸೋ ಮೆನಿ ಥಿಂಗ್ಸ್. ಅಂಡ್ ಹೈ ಪ್ರಿಸ್ಟೆಸ್ ಅಂತ ಬಂದ್ರೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಎಮೋಷನಲ್ ಅನ್ನೋದಕ್ಕಿಂತನೂ ಮೇ ಬಿ ಅವರಿಗೆ ನಿಮ್ಮ ಈ ಫಿಸಿಕಲ್, ನಿಮ್ಮ ಆಸ್ ಅ ಪರ್ಸನ್ ನೀವು ಯಾವ ತರ ರೆಡಿ ಆಗ್ತೀರಾ, ಹೊರಗಡೆ ಔಟ್ ಗೋಯಿಂಗ್, ಒಂಥರ ಒಂದು ಫಿಸಿಕಲ್ ಅಟ್ರಾಕ್ಷನ್, ಈ ತರ ಇಟ್ಸ್ ಮೋರ್ ಲೈಕ್ ನಿಮ್ಮ ಪರ್ಸ್ನಾಲಿಟಿಗೆ ಅವ್ರು ಅಟ್ರಾಕ್ಟ್ ಆಗಿದ್ದಾರೆ, ನಿಮ್ಮ ಒಂದು ಎನರ್ಜಿಗೆ ಅವ್ರು ಅಟ್ರಾಕ್ಟ್ ಆಗಿದ್ದಾರೆ, ಅಂಡ್ ನಿಮ್ಮ ಒಂದು ಔಟ್ ಗೋಯಿಂಗ್ ಎನರ್ಜಿಗೆ ಅಟ್ರಾಕ್ಟ್ ಆಗಿದ್ದಾರೆ. ಮೇ ಬಿ ಅವ್ರು ನಿಮಗೆ ಇಲ್ಲಿವರೆಗೂ ಅವ್ರ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಿಲ್ಲ ಅನ್ಸುತ್ತೆ. ಬಟ್ ಐ ಗೆಸ್ ಸೀಕ್ರೆಟ್ಲಿ ಈ ಪರ್ಸನ್ ನಿಮ್ ಬಗ್ಗೆ ಥಿಂಕ್ ಮಾಡ್ತಾರೆ, ಸೀಕ್ರೆಟ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾನ ಸ್ಟಾಕ್ ಮಾಡ್ತಾರೆ, ಸೀಕ್ರೆಟ್ಲಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ, ಬಟ್ ಅದನ್ನ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದೀನಿ. ಇಲ್ಲಿ 5 ಆಫ್ ಸ್ವರ್ಡ್ಸ್ ಬಂದಿರೋದ್ರಿಂದ ಐ ಗೆಸ್ ಥರ್ಡ್ ಪರ್ಸನ್ ಜೊತೆ ಅವ್ರು ಏನು ಆಲ್ರೆಡಿ ಒಂದು ಇನ್ನೊಬ್ರು ಪರ್ಸನ್ ಬಗ್ಗೆ ಏನ್ ಕೇಳ್ತಾ ಇದ್ದೀರಾ, ಐ ಗೆಸ್ ಅವ್ರಿಬ್ರ ಮಧ್ಯೆ ಒಂದು ಕಂಪ್ಯಾಟಿಬಿಲಿಟಿ ಇಲ್ಲ. ನಿಮ್ ಬಗ್ಗೆ ಯೋಚನೆ ಮಾಡಷ್ಟು ಅವರು ಆ ಥರ್ಡ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅವರಿಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಮೇನ್ ಆಗಿಲ್ಲ. ಇಟ್ಸ್ ಮೋರ್ ಲೈಕ್ ಇಬ್ರು ಒಂದು ಡಾಮಿನೇಟಿಂಗ್ ರೋಲ್ ನ ಪ್ಲೇ ಮಾಡ್ತಾ ಇದ್ದಾರೆ. ಅವರಿಬ್ರು ಮಧ್ಯೆ ಹೆಂಗಿದೆ ಕನೆಕ್ಷನ್ ಅಂದ್ರೆ,
ಫಾರ್ ಅನ್ ಎಕ್ಸಾಂಪಲ್ ಎಲ್ಲರೂ ಹೊರಗಡೆ ಕಾಫಿಗೋ ಡಿನ್ನರ್ಗೋ ಹೋಗೋಣ ಅಂದ್ರೆ ಇವರೇ ಒಂದ್ ಪ್ಲೇಸ್ ಸಜೆಸ್ಟ್ ಮಾಡ್ತಾರೆ, ಆ ಪ್ಲೇಸ್ ನ ಅವ್ರು ಒಪ್ಕೊಳ್ಳಲ್ಲ. ನೀನ್ ಯಾಕೆ ಸೆಲೆಕ್ಟ್ ಮಾಡ್ಬೇಕು, ನಾನ್ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿಗೆ ಹೋಗೋಣ. ಅವ್ರು ಸೆಲೆಕ್ಟ್ ಮಾಡಿದಕ್ಕೆ ಇವ್ರು ಒಪ್ಕೊಂತ ಇಲ್ಲ. ಅಂಡ್ ಅಟ್ ದ ಎಂಡ್ ಆಫ್ ದ ಡೇ ಯಾರು ಅಲ್ಲಿ ಗಿವ್ ಅಪ್ ಮಾಡ್ತಾ ಇಲ್ಲ. ಇಟ್ಸ್ ಮೋರ್ ಲೈಕ್ ಅವ್ರಿಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬಾ ಕಡಿಮೆ ಇದೆ. ಮೇ ಬಿ ಅವರ ಪಾರ್ಟ್ನರ್ ಆಗಿರಬಹುದು. ಎಲ್ಲಾ ಸರ್ತಿನೂ ನಾನ್ ಹೇಳ್ದಂಗೆ ಆಗ್ಬೇಕು, ಎಲ್ಲಾ ಸರ್ತಿನೂ ನಾನ್ ಮಾಡಿದ್ದೆ ಆಗ್ಬೇಕು. ಅಂಡ್ 5 of Swords ಬಂದಿರೋದ್ರಿಂದ ಜನರು ಇಂಟರ್ಫಿಯರೆನ್ಸ್ ಸ್ವಲ್ಪ ಇದೆ ಇಲ್ಲಿ. ಓಕೆ, ಅನ್ವಾಂಟೆಡ್ ಒಪಿನಿಯನ್ಸ್ ನ ಕೇಳ್ತಾ ಇರೋದು ಅವರ ಪಾರ್ಟ್ನರ್, ಅಂದ್ರೆ ಥರ್ಡ್ ಪರ್ಸನ್ ಆಗಿರ್ಬೋದು. ಅನ್ವಾಂಟೆಡ್ ಒಪಿನಿಯನ್ಸ್, ಹೊರಗಡೆ ಅವ್ರ ಒಪಿನಿಯನ್ಸ್ ಕೇಳ್ತಾ ಇರೋದು, ಹೊರಗಡೆ ಅವ್ರು ಏನೋ ಹೇಳಿದ್ರು ಅಂತ ಬಂದು ಜಗಳ ಮಾಡೋದು. ಅವ್ರಿಬ್ರ ಮಧ್ಯೆ ಲೈಕ್ ಏರೇ ಚೆನ್ನಾಗಿಲ್ಲ, ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಜಗಳ ಆಗ್ತಾ ಇದಾವೆ, ಮಾತುಕತೆಯಲ್ಲೇ ಜಗಳ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಐ ಗೆಸ್ ಇಂಟರ್ನಲ್ ಸ್ಟ್ರಗಲ್ ಅಂತ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಪರ್ಸನ್ಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅವ್ರೊಂದ್ ಸ್ವಲ್ಪ ಟ್ರಾವೆಲ್ ಮಾಡ್ಬೇಕು, ಸ್ವಲ್ಪ ಬೇರೆ ಆಪ್ಷನ್ಸ್ ನ ಎಕ್ಸ್ಪ್ಲೋರ್ ಮಾಡ್ಬೇಕು, ನಾನೊಂದ್ ಸ್ವಲ್ಪ ಹೊರಗಡೆ ಹೋಗ್ಬೇಕು, ನನ್ನ ಲೈಫಲ್ಲೂ ಚೇಂಜಸ್ ಬೇಕು, ಅವರಿಗೆ ಮೂವ್ ಆನ್ ಆಗ್ಬೇಕು ಅನ್ನೋ ಒಂದು ಥಾಟ್ ಇದೆ. ಈ ಥರ್ಡ್ ಪರ್ಸನ್ ಇಂದ ಮೂವ್ ಆನ್ ಆಗ್ಬೇಕು. ಬಿಕಾಸ್ ಇಲ್ಲಿ ನೋಡ್ಬೋದು, ಈ ಮೂತಿ ಈ ಕಡೆ ತಿರ್ಕೊಂಡು ನೋಡ್ತಾ ಇದೆ, ಇದು ಆ ಕಡೆ ತಿರ್ಕೊಂಡು, ಏನೋ ಒಂಥರ ಮನಸ್ತಾಪ ಅವರಿಬ್ರು ಮತ್ತೆ ಸರಿ ಇಲ್ಲ ಡೆಫಿನೆಟ್ಲಿ. ಬಟ್ ಡೆಫಿನೆಟ್ಲಿ ನಿಮ್ಮ ಪರ್ಸನ್ಗೆ ಆ ಒಂದು ಕನೆಕ್ಷನ್, ಆ ಥರ್ಡ್ ಪರ್ಸನ್ ಜೊತೆ ಕನೆಕ್ಷನ್ ಅಲ್ಲಿ ಇರಕ್ ಇಷ್ಟ ಆಗ್ತಾ ಇಲ್ಲ. ದೇ ವಾಂಟ್ ಟು ಮೂವ್ ಆನ್, ಚೇಂಜಸ್ ಬೇಕು ಅವ್ರ ಲೈಫ್ ಅಲ್ಲಿ. ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ಹೊರಗಡೆ ಹೋಗ್ಬಿಡೋಣ, ಎಲ್ಲಾರು ದೂರ ಹೋಗ್ಬಿಡೋಣ, ಮೂವ್ ಆನ್ ಆಗ್ಬಿಡೋಣ. ಆದ್ರೆ ಅದಾಗ್ತಾ ಇಲ್ಲ. ಅದ್ ಹೆಂಗಾಗ್ತಾ ಇದೆ ಅಂದ್ರೆ, ಏನೋ ಜಗಳ ಆಗ್ತಾ ಇದೆ, ಅವ್ರ ಮೈಂಡ್ ಸೆಟ್ ಆ ಜಗಳಕ್ಕೆ ಫಿಕ್ಸ್ ಆಗ್ತಾ ಇದೆ. ಅಂಡ್ ಆ ಒಂದು ಕಾರಣದಿಂದ ಅವರಿಗೆ ಏನು ಲೈಫಲ್ಲಿ ಏನೊಂದು ಹೊಸ ಪ್ಲಾನ್ ಮಾಡಕ್ ಆಗ್ತಾ ಇಲ್ಲ, ಹೊಸ ಆಕ್ಷನ್ ತಗೊಳಕ್ ಆಗ್ತಾ ಇಲ್ಲ. ಏನೋ ಒಂದು ಸ್ಟಾರ್ಟ್ ಅಪ್ ಮಾಡ್ಬೇಕು ಅಂತ ಯೋಚನೆ ಇತ್ತು, ಏನೋ ಒಂದು ಇನಿಶಿಯೇಟ್ ಮಾಡ್ಬೇಕಂತ ಯೋಚನೆ ಇತ್ತು, ಕರಿಯರ್ ಅಲ್ಲೇ ಆಗಿರಬಹುದು. ಒಂದಷ್ಟು ಪ್ಲಾನ್ಸ್ ಇತ್ತು ಅವರಿಗೆ, ಈ ತರ ಮಾಡ್ಬೇಕು, ಆ ತರ ಮಾಡ್ಬೇಕು ನಾನು. ಬಟ್ ಅದು ಯಾವ್ದಕ್ಕೂ ಸ್ಟಾರ್ಟ್ ಅಪ್ ಮಾಡಕ್ಕೆ ಆಗ್ತಾ ಇಲ್ಲ, ಅಥವಾ ಇನಿಶಿಯೇಟ್ ಮಾಡಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದೀನಿ. ಅಂದ್ರೆ ತುಂಬಾ ಯೋಚನೆ ಇದೆ ಇವರಿಗೆ, ತುಂಬಾ ಪ್ಲಾನ್ಸ್ ಇದೆ ಇವ್ರ ಲೈಫ್ ಅಥವಾ ಕರಿಯರ್ ಅಂತ, ಅಥವಾ ಆಸ್ ಅ ಪರ್ಸನ್ ಅಂತ ಬಂದಾಗ ತುಂಬಾ ಪ್ಲಾನ್ಸ್ ಇತ್ತು ಇವರಿಗೆ. ಅದ್ ಮಾಡ್ಬೇಕಿದ್ ಮೇ ಬಿ ಟ್ರಾವೆಲ್ ಅಂತಾನೆ ಹೇಳ್ಬೋದು. ಬಿಕಾಸ್ ಈಗೇನ್ ಇಲ್ಲೂ 3 of Wands, ಇಲ್ಲೂ 3 of Wands ಬಂದಿರೋದ್ರಿಂದ ನಿಮ್ನ ನೋಡಿದಾಗ ಅವ್ರಿಗೆ ಒಂಥರ ಫೀಲ್ ಆಗುತ್ತೆ, ಓಕೆ ಈ ಪರ್ಸನ್ ನನ್ನ ಒಂದಷ್ಟು ಡಿಸೈರ್ಸ್ ನ ಫುಲ್ಫಿಲ್ ಮಾಡಬಹುದು. ಬಿಕಾಸ್ ನಿಮ್ಮಿಬ್ರದ್ದು ಗೋಲ್ ಮ್ಯಾಚ್ ಆಗ್ತಾ ಇದೆ, ನಿಮ್ಮಿಬ್ರದ್ದು ಥಿಂಕಿಂಗ್ ಥಾಟ್ ಪ್ರೊಸೆಸ್ ಮ್ಯಾಚ್ ಆಗ್ತಾ ಇದೆ. ಬಿಕಾಸ್ ಅವ್ರಿಗೂ ಕಮಿಟ್ಮೆಂಟ್ ಅಂದ್ರೆ ಅಷ್ಟ್ ಆಗ್ ಬರಲ್ಲ, ಅವ್ರಿಗೂ ಎಕ್ಸ್ಪೆಕ್ಟೇಷನ್ಸ್ನೆಲ್ಲ ಫುಲ್ಫಿಲ್ ಮಾಡ್ಕೊಂಡು ಕೂರೋದು ಅಂದ್ರೆ ಅವ್ರಿಗೂ ಅಷ್ಟು ಆಗ್ ಬರಲ್ಲ. ಅಟ್ ದ ಸೇಮ್ ಟೈಮ್ ನಿಮ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಓಕೆ, ನಾನ್ ಯೋಚನೆ ಮಾಡ್ದಂಗೆ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಮೋರ್ ಲೈಕ್ ನಾನ್ ಯಾವ ತರ ನನಗೆ ಪಾರ್ಟ್ನರ್ ಬೇಕು ಅಂತ ಇದ್ರು ಅದೇ ತರ ನನಗೂ ಫೀಲ್ ಆಗ್ತಾ ಇದೆ. ಅವರು ಒಂದ್ ಕಡೆ ಸೆಟಲ್ ಡೌನ್ ಆಗಕ್ ಇಷ್ಟ ಆಗ್ತಾ ಇಲ್ಲ, ನಿಮಗೂನು ನಿಮ್ಮ ಇಂಟೆನ್ಷನು ಅದೇನೆ. ಇಟ್ಸ್ ಮೋರ್ ಲೈಕ್ ಮೇ ಬಿ ನಿಮಗ್ ಕ್ವೆಶನ್ಸ್ ಇದೆ, ಅವ್ರು ನಿಮ್ನ ಆಕ್ಸೆಪ್ಟ್ ಮಾಡ್ಕೊಂತಾರ, ಅವ್ರು ನಿಮ್ನ ಎಂಕರೇಜ್ ಮಾಡ್ತಾರ ಅಂತ. ಬಟ್ ಡೆಫಿನೆಟ್ಲಿ ಐ ಗೆಸ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಟೋಟಲಿ ಹ್ಯಾಪಿ ವಿತ್ ಯು, ಹ್ಯಾಪಿ ಟು ಚೂಸ್ ಯು ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಥರ್ಡ್ ಪಾರ್ಟಿ ಎನರ್ಜಿ ನೋಡೋಣ. ಥರ್ಡ್ ಪಾರ್ಟಿಗೆ ಈ ಪರ್ಸನ್, ನಿಮ್ಮ ಪರ್ಸನ್ ಬಗ್ಗೆ ಏನು ಒಪಿನಿಯನ್ ಇದೆ? ನಿಮ್ಮ ಥರ್ಡ್ ಪರ್ಸನ್ ನಿಮ್ಮ ಪಾರ್ಟ್ನರ್ನ ಯಾವ ತರ ನೋಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಗ್ರೂಪ್ 2 at ಎನಿ ಮೂಮೆಂಟ್ ಕ್ಲೈಮ್ ಮಾಡ್ಕೋಬೇಕಂದ್ರೆ 111 ಅಂತ ಕಮೆಂಟ್ ಸೆಕ್ಷನ್ ಹಾಕಿದ್ರೆ ಆಯ್ತು. ದೇರ್ ಈಸ್ 6 of Swords. ಟ್ಯಾರೋ ಕಡೆಯಿಂದ ಇನ್ನು ಏನ್ ಮೆಸೇಜ್ ಇದೆ? ದೇರ್ ಈಸ್ Hermit, yes, and there is 9 of Pentacles. ಸೊ 9 of Pentacles ಅಂದ್ರೆ ಸಿಂಗಲ್ ಅಂತ ಹೇಳ್ಬೋದು, ಕಮಿಟ್ಮೆಂಟ್ ಕಾರ್ಡ್ ಅಲ್ಲ ಇದು, ಸಿಂಗಲ್ ಪರ್ಸನ್ ಕಾರ್ಡ್ ಇದು. ಆಲ್ ರೈಟ್. ಸೊ ಎಸ್, 6 of Swords ಬಂದಿರೋದ್ರಿಂದ ಥರ್ಡ್ ಪರ್ಸನ್ಗೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಸ್ಟೇ ಆಗಕ್ ಇಷ್ಟ ಇಲ್ಲ, ಈ ಒಂದು ಕನೆಕ್ಷನ್ ಅಲ್ಲಿ ಸ್ಟೇ ಆಗಕ್ ಇಷ್ಟ ಇಲ್ಲ. ಅವರಿಗೆ ಮೂವ್ ಆನ್ ಆಗ್ಬೇಕು, ಅವರಿಗೂ ಲೈಫ್ ಅಲ್ಲಿ ಚೇಂಜಸ್ ಬೇಕು. ಅಂಡ್ ಮೆಂಟಲಿ ಅವ್ರಿಗೂ ಇಲ್ಲೊಂದು ಖುಷಿ ಅನ್ನೋದು ಸಿಗ್ತಾ ಇಲ್ಲ. ಸೊ ನಿಮ್ಮ ಪಾರ್ಟ್ನರ್ ಮೇಲೆ ಯಾವ ಒಂದು ಪರ್ಸನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಯಾವುದೇ ರೀತಿಯಾದ ಕಮಿಟ್ಮೆಂಟ್ ಅಲ್ಲೇ ಇರೋಣ ಇವ್ರ ಜೊತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಬಿಕಾಸ್ ಹರ್ಮಿಟ್ ಮೋಡ್ ಅಲ್ಲಿ ಇದ್ದಾರೆ, ಅಂದ್ರೆ ಅವ್ರು ಓವರ್ ಥಿಂಕ್ ಮಾಡ್ತಾ ಇದಾರೆ, ನಾನು ಈ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾ, ಈ ಕಮಿಟ್ಮೆಂಟ್ ಅಲ್ಲಿ ಇರ್ಬೇಕಂತ. ಬಿಕಾಸ್ ಅವ್ರಿಗೂ ಅನ್ನಿಸ್ತಾ ಇಲ್ಲ ಆಸ್ ಅ ಪರ್ಸನ್ ನಾನು ಗ್ರೋ ಆಗ್ತಾ ಇದ್ದೀನಿ,
ಆಸ್ ಅ ಪರ್ಸನ್ ನನಗೆ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ. ಅಂಡ್ ಅವ್ರ ಬಗ್ಗೆ ಅವರ ಫ್ಯೂಚರ್ ನೆನಪಿಸ್ಕೊಂಡಾಗ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಬಗ್ಗೆ ಅವರು ಡೆಫಿನೆಟ್ಲಿ ಅವ್ರ ಜೊತೆ ಇರೋಣ ಅನ್ನೋ ಒಂದು ಯೋಚನೆಲೇ ಇಲ್ಲ. ಡೆಫಿನೆಟ್ಲಿ ಅವರಿಗೆ ಮೂವ್ ಆನ್ ಆಗಬೇಕು. ಅಂಡ್ ಹರ್ಮಿಟ್ ವಿತ್ 9 ಆಫ್ ಪೆಂಟಕಲ್ಸ್ ಅಂತ ನೋಡಿದ್ರೆ ಅವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಕೊಂತ ಇದ್ದಾರೆ. ಥರ್ಡ್ ಪರ್ಸನ್ ಏನಿದ್ದಾರೆ ಅವ್ರು ಫಸ್ಟ್ ಉದಾಹರಣೆ ಆಸ್ ಅ ಸಿಂಗಲ್ ಆಗಿ ನಾನು ಫಸ್ಟ್ ಇಂಡಿಪೆಂಡೆಂಟ್ ಆಗಿರೋಣ. ಮೇನ್ ಆಗಿ ಅವರು ಈ ಪರ್ಸನ್ ಮೇಲೆ ಅಥವಾ ನಿಮ್ಮ ಪರ್ಸನ್ ಮೇಲೆ ಫಿನಾನ್ಷಿಯಲಿ ಡಿಪೆಂಡೆಂಟ್ ಆಗಿರಬಹುದು. ಅಥವಾ ಇಟ್ಸ್ ಮೋರ್ ಲೈಕ್ ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಮದ್ವೆ ಆಯ್ತು ಅಥವಾ ಕಮಿಟ್ಮೆಂಟ್ ಅನ್ನೋದೊಂದು ಆಯ್ತು, ಬಟ್ ಅಲ್ಲಿ ಅವರಿಬ್ರು ಮಧ್ಯೆ ಒಂದು ಕಂಪ್ಯಾಟಿಬಿಲಿಟಿ ಇಲ್ಲ, ಅವರಿಬ್ರು ಮಧ್ಯೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗ್ತಾ ಇರೋದು ಅನ್ನೋದೊಂದಿಲ್ಲ. ಹರ್ಮಿಟ್ ಅಂತ ಬಂದ್ರೆ ಇಟ್ಸ್ ಮೋರ್ ಲೈಕ್ ಒಟ್ಟಿಗೆ ಇದ್ದು ಸಿಂಗಲ್ ಆಗಿದ್ದಾರೆ, ಒಟ್ಟಿಗೆ ಇದ್ದು ಇಬ್ರು ದೂರ ದೂರ ಇದ್ದಾರೆ, ಒಂದೇ ಮನೇಲಿ ಇದ್ರೂ ದೂರ ದೂರ ಇದ್ದಾರೆ. ಈ ತರ ಒಂದು ಸಿಚುವೇಶನ್ ನೋಡ್ತಾ ಇದೀನಿ. ಸೊ ಥರ್ಡ್ ಪರ್ಸನ್ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ನಾನು ಇಲ್ಲಿಂದ ಹೊರಗೆ ಬರ್ಬೇಕು ಒಂದ್ಸರ್ತಿ, ನಾನು ಇಲ್ಲಿಂದ ಫಸ್ಟ್ ನಾನು ಹೊರಗೆ ಹೋಗ್ಬೇಕು, ಚೇಂಜಸ್ ಮಾಡ್ಕೋಬೇಕು, ಈ ತರ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಐ ಗೆಸ್ ಅವರಿಬ್ರು ಮಧ್ಯೆ ಯಾವುದೇ ರೀತಿಯಾದ ಒಂದು ಸ್ಟ್ರಾಂಗ್ ಪೊಟೆನ್ಶಿಯಲ್ ಕನೆಕ್ಷನ್ ಅಥವಾ ಲಾಂಗ್ ಲಾಸ್ಟಿಂಗ್ ಕನೆಕ್ಷನ್ ಉಳಿಯುತ್ತೆ ಅನ್ನೋ ಯಾವ ಕಾರ್ಡು ಬರ್ತಾ ಇಲ್ಲ. ಸೊ ಐ ಗೆಸ್ ಈ ಥರ್ಡ್ ಪರ್ಸನ್ ಜೊತೆ ಯಾವುದೇ ರೀತಿಯಾದ ಪ್ರಾಪರ್ ಪೊಟೆನ್ಶಿಯಲ್ ಫ್ಯೂಚರ್ ಅನ್ನೋ ಒಂದು ಕಾರ್ಡ್ನ ನಾನು ನೋಡ್ತಾ ಇಲ್ಲ. ಓಕೆ, ಇವಾಗ ನಿಮ್ಮಿಬ್ರು ಮಧ್ಯ ನೋಡೋಣ. ಲಾಸ್ಟ್ ಫೈನಲ್ ಕಾರ್ಡ್, ನಿಮ್ಮಿಬ್ರು ಮಧ್ಯ ಹೆಂಗಿರುತ್ತೆ ಕನೆಕ್ಷನ್, ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಈ ಪರ್ಸನ್ ಜೊತೆ, ನಿಮ್ಮ ಮತ್ತೆ ಇವರ ಕನೆಕ್ಷನ್ ಹೆಂಗಿರುತ್ತೆ. ಗ್ರೂಪ್ 2 ಅವ್ರಿಗೆ ನಿಮ್ಮ ಮತ್ತೆ ಇವರ ಕನೆಕ್ಷನ್, ನೈಟ್ ಆಫ್ ಸ್ವರ್ಡ್ಸ್. ಐ ಗೆಸ್ ಫಾರ್ ಅನದರ್ ಅಟ್ ಲೀಸ್ಟ್ ಫಾರ್ ಅನದರ್ 1 to 2 months ಐ ಗೆಸ್ ಈ ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಐ ಡೋಂಟ್ ನೋ, ಬಟ್ ಐ ಗೆಸ್ ಇಲ್ಲಿ ಥರ್ಡ್ ಪರ್ಸನ್ ಏನಿದ್ದಾರೆ ಏನೋ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ಏನೋ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಪರ್ಸನ್ ಅಷ್ಟು ಬೇಗ ಬಿಟ್ಟು ಹೋಗಲ್ಲ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅವರ ಒಂದು ಎನರ್ಜಿ ಅಷ್ಟು ಈಸಿಯಾಗಿ ಬಿಟ್ಟು ಹೋಗಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಐ ಗೆಸ್ ನೀವು ಇನ್ ಕೇಸ್ ಈ ಪರ್ಸನ್ ಜೊತೆ ಒಂದು ಕಮಿಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಮೇ ಬಿ ಫಾರ್ ಅನದರ್ 1 to 2 months ನಾನು ನೋಡ್ತಾ ಇಲ್ಲ, ಕಮಿಟ್ಮೆಂಟ್ ನ ನೋಡ್ತಾ ಇಲ್ಲ. ಅಂಡ್ ಇಟ್ಸ್ ಮೋರ್ ಲೈಕ್ ಆ ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಥರ್ಡ್ ಪರ್ಸನ್ ಕಾಂಟ್ಯಾಕ್ಟ್ ಅಷ್ಟು ಈಸಿಯಾಗಿ ಹೋಗಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಏನೋ ಒಂದು ಡಿಮ್ಯಾಂಡ್ ಮಾಡೋದು, ಮಧ್ಯದಲ್ಲಿ ಬರೋದು, ಮಧ್ಯದಲ್ಲಿ ಅವಾಗ ಥರ್ಡ್ ಪರ್ಸನ್ ಎಂಟ್ರಿ ಕೊಡೋದು, ಈ ತರ ಎಲ್ಲ ಆಗುತ್ತೆ. ಮೇ ಬಿ ನಿಮ್ಮಿಬ್ರ ಮಧ್ಯೆ ಒಂದು ಕಮ್ಯುನಿಕೇಶನ್ ಲೈನ್ ಆಕ್ಟಿವ್ ಆಗಿರುತ್ತೆ. ಬಿಕಾಸ್ ನೈಟ್ ಆಫ್ ಸ್ವರ್ಡ್ಸ್ ಇಸ್ ಆಲ್ ಅಬೌಟ್ ಸ್ವರ್ಡ್ಸ್ ಅಂತ ಬಂದ್ರೆ ಕಮ್ಯುನಿಕೇಶನ್. ಮೇ ಬಿ ನಿಮ್ದು ಲಾಂಗ್ ಟರ್ಮ್ ಕನೆಕ್ಷನ್ ಅನ್ಸ್ತಾ ಇದೆ ನಿಮ್ದು ಮತ್ತೆ ನಿಮ್ಮ ಪರ್ಸನ್ ಮಧ್ಯ. ಅಂದ್ರೆ ಫಿಸಿಕಲ್ ಆಗಿ ನಿಮಗೆ ಮೀಟ್ ಆಗಕ್ ಆಗ್ತಾ ಇಲ್ಲ, ಆಸ್ ಇನ್ ಪರ್ಸನ್ ರಿಯಾಲಿಟಿ ಆಗಿ ನಿಮಗೆ ಮೀಟ್ ಆಗಕ್ ಆಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಮೇ ಬಿ ನಿಮ್ಮ ಮತ್ತೆ ಇವರ ಬಾಂಡಿಂಗ್ ಅಲ್ಲಿ ಕಮ್ಯುನಿಕೇಶನ್ ಆಕ್ಟಿವ್ ರೋಲ್ ಪ್ಲೇ ಆಗುತ್ತೆ. ಫಸ್ಟ್ ನೀವು ಕಮ್ಯುನಿಕೇಶನ್ ವೇ ಅಲ್ಲಿ ಅರ್ಥ ಮಾಡ್ಕೊಂತೀರಾ. ಇನ್ ಕೇಸ್ ರೀಸೆಂಟ್ ಆಗಿ ಮೀಟ್ ಆಗಿದ್ದೀರಾ, ಐ ಗೆಸ್ ಗ್ರೂಪ್ 2 ನೀವು, ನಿಮ್ಮ ಬಾಂಡಿಂಗ್ ಇನ್ನು ಡೇ ಬೈ ಡೇ ಸ್ವಲ್ಪ ಹಾಗೆ ಸ್ಟ್ರಾಂಗ್ ಆಗುತ್ತೆ, ಟೈಮ್ ತಗೊಳುತ್ತೆ. ಆಲ್ ರೈಟ್. ಸೊ ಈ ಪರ್ಸನ್ ಇಂದ ನಿಮಗೊಂದು ಮೆಸೇಜ್ ಇದೆ. ಓಕೆ, ಯಾವ ಒಂದು ಮೆಸೇಜ್ ಅವ್ರು ಯಾವಾಗ್ಲೂ ನಿಮಗೆ ಹೇಳ್ಬೇಕಂತ ಇತ್ತು, ಬಟ್ ಹೇಳಕ್ ಆಗಿರ್ಲಿಲ್ಲ, ಬಟ್ ಹೇಳ್ಬೇಕು ಅಂತ ಇದ್ರು. ಆ ಮೆಸೇಜ್ ಏನು ಅಂತ ನಾವು ಫೈನಲಿ ರಿವೀಲ್ ಮಾಡೋಣ. ಗ್ರೂಪ್ 2 ಅವ್ರಿಗೆ ಐ ವಿಶ್ ಟು ಬಿ ಲೈಕ್ ಯು. ನಾನು ಮುಂಚೆನೆ ಹೇಳಿದ್ದೆ, ನಿಮ್ಮ ಒಂದು ರೋಟೀನು, ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಥಾಟ್ ಪ್ರೊಸೆಸ್ಸು, ನಿಮ್ಮ ಫ್ಯೂಚರ್ ಪ್ಲಾನ್ಸು, ಇದೆಲ್ಲದು ಇವರಿಗೆ ತುಂಬಾ ಇಷ್ಟ ಆಗ್ತಾ ಇದೆ. ಮೇ ಬಿ ಅವರು ನಿಮ್ಮನ್ನ ನೋಡಿದಾಗ, ನಿಮ್ಮ ಲೈಫ್ ಸ್ಟೈಲ್ ನೋಡಿದಾಗ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋ ಒಂದಷ್ಟು ಸ್ಟೋರಿಗಳನ್ನ ನೋಡಿದಾಗ, ನಿಮ್ಮ ಪೋಸ್ಟ್ಸ್ಗಳನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಅವರ ಲೈಫ್ನ ನೀವು ಲೀಡ್ ಮಾಡ್ತಾ ಇದ್ದೀರಾ. ಅವರ ಪ್ಲಾನ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್ಸ್, ಡಿಸೈರ್ಸ್, ವಿಶಸ್ ಏನಿತ್ತು ಅದನ್ನೆಲ್ಲ ನೀವು ನಿಮ್ಮ ಲೈಫಲ್ಲಿ ಲೀಡ್ ಮಾಡ್ತಾ ಇದ್ದೀರಾ. ವಿಷನ್ನ ಫುಲ್ಫಿಲ್ ಮಾಡ್ಕೊತಾ ಇದ್ದೀರಾ. ಹಿಂಗೆಲ್ಲ ಯೋಚನೆ ಆಗ್ತದೆ. ಸೊ ಇಟ್ಸ್ ಮೋರ್ ಲೈಕ್ ನಿಮ್ಮಿಬ್ರದ್ದು ಟ್ವಿನ್ ಫ್ಲೇಮ್ ಕನೆಕ್ಷನ್, ಡಬಲ್ ಕನ್ಫರ್ಮೇಶನ್ ಗೈಸ್. ಅಂಡ್ ಎಸ್, ಎಲ್ಲೋ ಒಂದ್ ಕಡೆ ನಿಮಗೆ ಡೀಪಾಗಿ ಅವ್ರು ಕನೆಕ್ಟ್ ಆಗಬೇಕು, ನಿಮ್ಮ ಜೊತೆ ಲೈಫನ್ನ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು. ಬಿಕಾಸ್ ನಿಮ್ಮಿಬ್ರ ಮಧ್ಯೆ ಡಿಫ್ರೆನ್ಸಸ್ ಅನ್ನೋದೇ ಇಲ್ಲ, ತುಂಬಾ ಕಡಿಮೆ ಇದೆ.
ಆ್ಯಂಡ್ ಅರ್ಥ ಮಾಡ್ಕೊಳ್ಳೋದು ಜಾಸ್ತಿ ಏನು ಬೇಡ, ಬಿಕಾಸ್ ಇಬ್ರು ಥಾಟ್ ಪ್ರೊಸೆಸ್ ಆಲ್ಮೋಸ್ಟ್ ಸಿಮಿಲರ್ ವೇ ಅಲ್ಲಿದೆ. ರಿಲೇಷನ್ಶಿಪ್ ಅಂತ ಬಂದರೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ, ಮೇ ಬಿ ಅವರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಹೆಂಗೆ ಫ್ರೀಡಮ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಅವರು ಅದೇ ಥರ ಫ್ರೀಡಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ಹೆಂಗೆ ವೆರಿ ಪ್ರಾಕ್ಟಿಕಲ್ ಆ್ಯಂಡ್ ಔಟ್ ಗೋಯಿಂಗ್ ಪರ್ಸನ್, ಮೇ ಬಿ ಅವರು ಕೂಡ ಹಾಗೆ ಪ್ರಾಕ್ಟಿಕಲ್ ಆ್ಯಂಡ್ ಔಟ್ ಗೋಯಿಂಗ್ ಪರ್ಸನ್. ಯಾವುದೋ ಒಂದು ಕನೆಕ್ಷನ್ ಮಧ್ಯೆ ಸಿಕ್ಕಾಕೊಂಡಿದ್ದಾರೆ ಅಷ್ಟೇ. ಬಟ್ ವೆರಿ ಸೂನ್ ಒಂದು ಕಾಂಪ್ಲಿಕೇಟೆಡ್ ಸಿಚುವೇಶನಿಂದ ಅವ್ರು ಹೊರಗೆ ಬರೋದನ್ನ ನೋಡ್ತಾ ಇದ್ದೀನಿ. ಸೊ ಎಸ್, ಅವರ ಮೆಸೇಜು ಐ ವಿಶ್ ಟು ಬಿ ಲೈಕ್ ಯು, ಅಂದರೆ ನಿಮ್ಮ ಥರ ನಾನು ಇದ್ದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಇಟ್ಸ್ ಲೈಕ್ ದ್ಯಾಟ್. ನೀವು ಥಿಂಕ್ ಮಾಡೋ ಥರ ನಾನು ಇವಾಗ ಥಿಂಕ್ ಮಾಡೋಕ್ಕೊಂದು ಆಪರ್ಚುನಿಟಿ ಸಿಕ್ಕಿದ್ದಿದ್ರೆ ನನ್ನ ಲೈಫ್ ಬಗ್ಗೆ, ನೀವು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳೋ ಥರ ನಾನು ನನ್ನ ಲೈಫಲ್ಲಿ ಆಪರ್ಚುನಿಟೀಸ್ನ ಯೂಸ್ ಮಾಡ್ಕೊಳ್ಳೋ ಥರ ನಂಗೆ ಆಪರ್ಚುನಿಟಿ ಇದ್ದಿದ್ರೆ, ಹಿಂಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಎಸ್, ಗ್ರೂಪ್ 2 ಅವರಿಗೆ ಇದಾಗಿತ್ತು ನಿಮ್ಮ ಮೆಸೇಜ್. ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮರಿಬೇಡಿ. ಆ್ಯಂಡ್ ಎಟ್ ಎನಿ ಪಾಯಿಂಟ್ ನಿಮಗೆ ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ 111 ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ಆಯಿತು. ಎಸ್ ಗೈಸ್, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಎಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಐ ಲವ್ ಯು ಆಲ್, ಬಾಯ್.